ನಮಸ್ಕಾರ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನೆಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಸಹ ಆರೋಗ್ಯವಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಕೀ ಹೋಲ್ ಸರ್ಜರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ಒಂದು ವಿಚಾರ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಮೂಡಿರಬಹುದು, ಅಥವಾ ಇದೇನು ಅಥವಾ ಅದರ ಬಗ್ಗೆ ಒಂದಷ್ಟು ವಿವರಗಳು ಬೇಕು ಅನಿಸಿದ್ರೆ ಇಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಕೀಹೋಲ್ ಶಸ್ತ್ರಚಿಕಿತ್ಸೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು, ನಿಮ್ಮ ಮನಸ್ಸಿನ ಗೊಂದಲವನ್ನು ದೂರ ಮಾಡಲಿಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ಅರ್ಜುನ್ ಬಲ್ಲಾಳ್ ಇವರಿದ್ದಾರೆ. ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಬಲ್ಲಾಳ್ ಹೆಲ್ತ್ ಕೇರ್ ಸೆಂಟರ್, ಸಂತೆಕಟ್ಟೆ, ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಡಾಕ್ಟ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಡಾಕ್ಟ್ರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಡಾಕ್ಟ್ರೆ, ಈಗ ಮೊದಲನೇದಾಗಿ ಈ ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರೆ ಏನು ಅನ್ನೋದರ ಬಗ್ಗೆ ಪ್ರಶ್ನೆಯನ್ನು ಪ್ರಾರಂಭಿಸುವ ಅಂತ ಹೇಳ್ಕೊಂಡು ಕಾರ್ಯಕ್ರಮವನ್ನು. ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರೆ, ಈಗ ನಮ್ಮ ಮನೆಗೆ ನಾವು ಬೀಗ ಹಾಕುವಾಗ ಒಂದು ಬೀಗದ ಜಾಗದಲ್ಲಿ ಎಲ್ಲಿ ನಾವು ಬೀಗದ ಕೈಯನ್ನು ಹಾಕ್ತೇವೆ ಅಲ್ಲಿ ಒಂದು ಸಣ್ಣ ಹೊಟ್ಟೆ ಇರ್ತದೆ, ಎಲ್ಲಿ ನಾವು ಬೀಗದ ಕೈ ತುಂಬಿಸುವ ಜಾಗದಲ್ಲಿ ಬೀಗದಲ್ಲಿ, ಅದಕ್ಕೆ ಕೀ ಹೋಲ್ ಅಂತಾರೆ. ಯು ಪುಟ್ ದ ಕೀ ಇನ್ ಟು ದ ಲಾಕ್. ಅಂದ್ರೆ ಬೀಗದ ಕೈ ಹಾಕುವಷ್ಟು ದೊಡ್ಡ ಸೈಜಿನ, ಆ ಬೀಗದಲ್ಲಿರುವ ಸೈಜಿನ ಇನ್ಸಿಷನ್ ಅಂದ್ರೆ ಗಾಯವನ್ನು ಮಾಡಿಕೊಂಡು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ನಾವು ಒಳಗಡೆ ಇನ್ಸರ್ಟ್ ಮಾಡಿ ಆಪರೇಷನ್ ಮಾಡುವಂತ ಒಂದು ಪ್ರೊಸೀಜರ್. ಅದೀಗ ತುಂಬಾ ಅದಕ್ಕೆ ಇಂಪಾರ್ಟೆನ್ಸ್, ಮಹತ್ವತೆ ಎಲ್ಲ ಬರ್ತಾ ಇದೆ. ಅಂಡ್ ಲಿಮಿಟೆಡ್ ಆಗಿ ಗಾಯ ಮಾಡೋದ್ರಿಂದ ಬೇಗ ರಿಕವರಿ ಆಗೋದ್ರಿಂದ, ಪೇಷಂಟ್ಗೆ ಬೇಗ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಒಂದು ಅನುಕೂಲ ಮಾಡ್ಲಿಕ್ಕೆ ಆಗೋದ್ರಿಂದ ಕೀ ಹೋಲ್ ಸರ್ಜರಿಗೆ ತುಂಬಾ ಪ್ರಾಮುಖ್ಯತೆ ಈಗಿನ ಕಾಲದಲ್ಲಿ ಬರ್ತಾ ಇದೆ. ನಾನು ಪ್ರೈಮರ್ಲಿ ಆರ್ಥೋಪೆಡಿಕ್ ಸರ್ಜನ್ ಆದ್ರಿಂದ ಎಲುಬು ಕೀಳುನಲ್ಲಿ ಎಲ್ಲೆಲ್ಲಿ ಕೀ ಹೋಲ್ ಮಾಡ್ತೇವೆ ಅದರ ಬಗ್ಗೆ ನಾವು ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಹೋಗುವ. ವೀಕ್ಷಕರೇ, ನೋಡಿದ್ರಲ್ಲ, ಬಹಳ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಉದಾಹರಣೆಯನ್ನು ಕೊಟ್ಟು ಡಾಕ್ಟ್ರು ಹೇಳಿದ್ರು ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರೆ ಏನು ಅಂತ. ಡಾಕ್ಟ್ರೆ ಹೇಳಿದ್ರಿ ಏನು ಒಂದು ಚಿಕ್ಕ ಹೋಲ್ ಮಾಡೋದು ಅಂತ, ಇದು ಎಷ್ಟು ಸುರಕ್ಷಿತ ಅಂತ ಹೇಳ್ಕೊಂಡು? ಅಂದ್ರೆ ಇಟ್ ಇಸ್ ಪರ್ಫೆಕ್ಟ್ಲಿ ಸೇಫ್. ಯಾಕೆ ಅಂತ ಹೇಳಿದ್ರೆ, ನೋಡಿ, ನೀವೀಗ ಒಂದು ಆಪರೇಷನ್ ಮಾಡುವ ಹೊತ್ತಿಗೆ, ಹೊಟ್ಟೆ ಆಪರೇಷನ್ ಆಗಿರ್ಲಿ, ಕಾಲ್ ಗಂಟಿನ ಆಪರೇಷನ್ ಆಗಿರ್ಲಿ, ಬೆನ್ನೆಲುಬಿನ ಆಪರೇಷನ್ ಆಗಿರ್ಲಿ, ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು ಬಿಗರ್ ದ ಸರ್ಜನ್ ಬಿಗರ್ ದ ಇನ್ಸಿಷನ್. ಅಂದ್ರೆ ದೊಡ್ಡ ಸರ್ಜನ್ ಅವರು ದೊಡ್ಡ ಗಾಯವನ್ನು ಮಾಡಿಕೊಂಡು ಆಪರೇಷನ್ ಮಾಡ್ತಾರೆ. ನೌ ಇಟ್ ಇಸ್ ರಿವರ್ಸ್. ಟೈಮ್ಸ್ ತುಂಬಾ ಚೇಂಜ್ ಆಗಿದೆ. ಬಿಗರ್ ದ ಸರ್ಜನ್ ಸ್ಮಾಲರ್ ದ ಇನ್ಸಿಷನ್. ಎಷ್ಟು ಚಿಕ್ಕ ಗಾಯ ಮಾಡಿಕೊಂಡು ಆಪರೇಷನ್ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ಚಿಕ್ಕ ಈ ಎಲುಬಿನ ಸುತ್ತ ಇರುವ ಮಾಂಸಪಟ್ಟಿಗಳು, ಮಾಂಸಖಂಡಗಳು, ನರಗಳು ಅದಕ್ಕೆ ಉಪದ್ರ ಕೊಡದೆ ನಮಗೆ ಆಪರೇಷನ್ ಮಾಡ್ಲಿಕ್ಕೆ ಆಗ್ತದೆ. ಅವನು ಒಬ್ಬ ಇಂಪಾರ್ಟೆಂಟ್ ಸರ್ಜನ್, ಅವನು ಒಬ್ಬ ಇಫೆಕ್ಟಿವ್ ಸರ್ಜನ್ ಅಂತ ಹೇಳಿಕೊಂಡು. ಸೊ ಇದು ಪರ್ಫೆಕ್ಟ್ಲಿ ಸೇಫ್. ಯಾಕೆಂತ ಹೇಳಿದ್ರೆ, ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಾಗೆ ನಮ್ಮ ಹತ್ರ ಈಗ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಇದೆ, ತುಂಬಾ ಸ್ಪೆಷಲೈಸ್ಡ್ ಆರ್ಥ್ರೋಸ್ಕೋಪ್ ಅಂತ ಹೇಳ್ತೇವೆ, ತುಂಬಾ ಸ್ಪೆಷಲೈಸ್ಡ್ ಡಿವೈಸಸ್ ಬಂದಿದೆ. ಯಾವುದರಿಂದ ನಾವು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಟಿವಿ ಮೂಲಕ ಒಳಗಡೆ ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದೇವೆ ಅಂತ ನೋಡಿಕೊಂಡು ಸ್ಪೆಷಲೈಸ್ಡ್ ಗ್ಯಾಜೆಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಆಪರೇಷನ್ ಮಾಡುವಂತ ಒಂದು ಟೆಕ್ನಿಕ್. ಇದರಲ್ಲಿ ನಾವು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಎಲ್ಲಿ ಮೊದಲು ನಾವು ಓಪನ್ ಮಾಡಿ ನಮಗೆ ರೀಚ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಂದ್ರೆ ಕೆಲವು ಹಿಂಭಾಗಗಳಾಗಿರ್ಲಿ, ಈಗ ಗಂಟಿನ ವಿಷಯ ಬಂದಾಗ ನಾವು ಮುಂದ್ಗಡೆಯಿಂದ ಇನ್ಸಿಷನ್ ಹಾಕಿ ಓಪನ್ ಮಾಡಿ ಗಂಟನ್ನು ಮುಂದ್ಗಡೆ ಇರೋ ಎಲ್ಲಾ ತೊಂದರೆಗಳನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಕೀ ಹೋಲ್ ಸರ್ಜರಿಯಲ್ಲಿ ಯಾವುದಕ್ಕೂ ಉಪದ್ರ ಕೊಡದೆ ಆ ಸ್ಕೋಪ್ ಅನ್ನು ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಹಿಂಭಾಗವನ್ನು ನೋಡಿಕೊಂಡು ಅದರಲ್ಲಿರುವ ರೋಗ ಕಸ ಕಾಯಿಲೆಯನ್ನು ವಿದೌಟ್ ಕಾಸಿಂಗ್ ಇಫೆಕ್ಟಿವ್ ಡ್ಯಾಮೇಜ್ ಆಪರೇಷನ್ ಮಾಡ್ಲಿಕ್ಕೆ ಆಗ್ತದೆ. ದ ಇನ್ಸಿಷನ್ ಸೈಜ್ ಏನು ಗಾಯ ಇದೆ, ದಟ್ಸ್ ಓನ್ಲಿ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ ಗಿಂತ ದೊಡ್ಡ ಇನ್ಸಿಷನ್ ಇಲ್ಲ. ಆ 1 ಸೆಂಟಿಮೀಟರ್ ಇನ್ಸಿಷನ್ ನಲ್ಲಿ ನಾವು ಸ್ಪೆಷಲೈಸ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹಾಕಿ ವಿ ಆರ್ ಏಬಲ್ ಟು ಡೂ ದಿಸ್ ಆಪರೇಷನ್. ಸೊ ಆದ್ರಿಂದ ಇಟ್ಸ್ ಅ ವೆರಿ ಇಫೆಕ್ಟಿವ್ ಅಂಡ್ ಅ ವೆರಿ ಸೇಫ್ ಆಪರೇಷನ್. ಅದು ಸ್ಪೆಷಲೈಸ್ಡ್ ಹ್ಯಾಂಡ್ಸ್, ಆಫ್ ಕೋರ್ಸ್ ಸರ್ಜನ್ ಅಷ್ಟೇ ಇಫೆಕ್ಟಿವ್ ಆಗಿರಬೇಕು. ಇನ್ ಸ್ಪೆಷಲೈಸ್ಡ್ ಹ್ಯಾಂಡ್ಸ್ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿ ಇಸ್ ಅ ವೆರಿ ಸೇಫ್ ಆಪರೇಷನ್. ನೋಡಿದ್ರಲ್ಲ ವೀಕ್ಷಕರೇ, ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿದ್ರು. ದೊಡ್ಡ ಗಾಯ ಆಗುವುದರ ಬದಿಗೆ ಚಿಕ್ಕ ಗಾಯದಲ್ಲಿ ಸ್ಪೆಷಲ್ ಆಗಿ ಇರುವಂತಹ ಸರ್ಜರಿ ಮಾಡುವಂಥ ಸರ್ಜನ್ಗಳು ಅದನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಒಂದಷ್ಟು ವಿಚಾರಗಳು ತಿಳಿದಿರ್ಬೋದು ಅಂದ್ಕೊಳ್ತಾ, ಡಾಕ್ಟ್ರೆ, ಈಗ ಬೇರೆ ಸರ್ಜರಿಗೆ ಕಂಪೇರ್ ಮಾಡಿದರೆ ಇದು ಹೇಗೆ ಡಿಫ್ರೆಂಟ್ ಆಗಿ, ಅಂದರೆ ಭಿನ್ನವಾಗಿ ಕಾಣಿಸ್ತದೆ ಅಥವಾ ಭಿನ್ನವಾಗಿ ಉಂಟು ಈ ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರೆ? ನಾನು ಹೇಳಿರೋ ಪ್ರಕಾರ ಈಗ ಬೇರೆ ಸರ್ಜರಿಗಳು, ಈಗ ನಾವು ಓಪನ್ ಮಾಡಿ ಮಾಡುವಂಥ ಸರ್ಜರಿಗಳು ಏನೀಗ ಫಾರ್ ಎಕ್ಸಾಂಪಲ್ ಈಗ ಕಾಲಿನ ಗಂಟಿನ ಸರ್ಜರಿಗಳಾಗಿರ್ಬೋದು, ಓಪನ್ ಮಾಡಿ ಮಾಡುವಂಥ ಸರ್ಜರಿಗಳಲ್ಲಿ ಏನಾಗುತ್ತೆ, ನಾವು ಎಲುಬನ್ನು ಹೊರಗಡೆ ಅಂದ್ರೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಮಾಡ್ತೇವೆ. ಒಂದು ಇಟ್ಸ್ ಆಪರೇಷನ್ ಥಿಯೇಟರ್ ನಾವು ಸ್ಟೆರೈಲ್ ಆಗಿ ಇದೆಲ್ಲ ಮಾಡಿ ಇಟ್ಕೊಳ್ತೇವೆ, ಸ್ಟಿಲ್ ನಾವು ಅದನ್ನ ಹೊರಗಡೆ ಎಕ್ಸ್ಪೋಸ್ ಮಾಡ್ತೇವೆ. ಸೊ ರಿಸ್ಕ್ ಆಫ್ ಇನ್ಫೆಕ್ಷನ್ ಎಷ್ಟು ಮಿನಿಮಲ್ ಇದ್ರೆ ಕೂಡ ದರ್ ಈಸ್ ಅ ಚಾನ್ಸ್ ಆಫ್ ರಿಸ್ಕ್ ಆಫ್ ಇನ್ಫೆಕ್ಷನ್.
ಸೊ ಅದನ್ನ ಇನ್ನೂ ಕಮ್ಮಿ ಮಾಡ್ಲಿಕ್ಕೆ ಈ ಕೀ ಹೋಲ್ ಸರ್ಜರಿ ನಮಗೆ ಏಡ್ ಮಾಡುತ್ತೆ. ದಟ್ ಇಸ್ ನಂಬರ್ 1. ಎರಡನೇದ್ದು, ಎಲ್ಬನ್ ಹೊರಗೆ ಎಕ್ಸ್ಪೋಸ್ ಮಾಡುವಾಗ ಸುತ್ತ ಇರುವ ಮಾಂಸಖಂಡಗಳು, ಮಾಂಸಪಟ್ಟಿಗಳು, ನರಗಳನ್ನೆಲ್ಲ ನಾವು ಸಪರೇಟ್ ಮಾಡಿ ಅದನ್ನೆಲ್ಲ ದೂರ ಇಟ್ಟು ಆಪರೇಷನ್ ಅನ್ನು ಮಾಡ್ತೇವೆ. ಸೊ ಅವಾಗ ಏನಾಗುತ್ತೆ, ಅದು ಆಪರೇಷನ್ ಆದ ಮೇಲೆ ಆ ಮಾಂಸಪಟ್ಟಿಗಳು, ಮಾಂಸಖಂಡಗಳಿಗೆ ರಿಕವರಿ ಪೀರಿಯಡ್ ಬೇಕಾಗುತ್ತೆ. ಅವುಗಳು ರಿಕವರಿ ಆಗಬೇಕು. ಬರೀ ಆಪರೇಷನ್ ಆಗಿರುವ ಸ್ಥಳ ಮಾತ್ರ ಅಲ್ಲ, ನಾವು ಆಪರೇಷನ್ ಅಲ್ಲಿ ಏನು ಓಪನ್ ಮಾಡಿರ್ತೇವೆ ಅದು ಕೂಡ ರಿಕವರಿ ಆಗಬೇಕು. ಕೀ ಹೋಲ್ ಸರ್ಜರಿಯಲ್ಲಿ ಆ ಮಾಂಸಪಟ್ಟಗಳು, ಮಾಂಸಖಂಡಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗುತ್ತೆ ಕೀ ಹೋಲ್ ಸರ್ಜರಿ ಮಾಡುವಾಗ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಬ್ಮರೀನ್ ಇದ್ದ ಹಾಗೆ ಒಳಗಡೆ ಎಷ್ಟು ಡೀಪ್ ಆಗಿ ಕೂಡ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ಒಳಗಡೆ ಅನಾಲಿಸಿಸ್ ಎಲ್ಲ ಮಾಡಬಹುದು. ಎಷ್ಟೇ ದೊಡ್ಡ ಆಪರೇಷನ್ ಇದ್ರು ಕೀ ಹೋಲ್ ಸರ್ಜರಿಯಲ್ಲಿ ಈಗ, ಬಿಕಾಸ್ ಆಫ್ ದ ನ್ಯೂ ಅಡ್ವಾನ್ಸ್ ಅಂಡ್ ಆಲ್ ದಟ್, ವಿ ಕ್ಯಾನ್ ಸ್ಟಿಲ್ ಪರ್ಫಾರ್ಮ್ ಕೀ ಹೋಲ್ ಸರ್ಜರಿ ವಿತ್ ವೆರಿ ಮಿನಿಮಲ್ ಆಕ್ಸೆಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಸ್ಕಾರಿಂಗ್, ಗಾಯದ ಮೇಲೆ, ಚರ್ಮದ ಮೇಲೆ ಇರೋ ಗಾಯಗಳು, ಅದು ತುಂಬಾ ಚಿಕ್ಕದಾಗಿರುತ್ತೆ. ಇವೆಂಚುಲಿ ಅದು ಗಾಯಗಳು ಕಾಣೋದು ಇಲ್ಲ. ಅಷ್ಟು ಕಾಸ್ಮೆಟಿಕ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಈಗ ಕೆಲವು ಯಂಗ್ ಹುಡುಗಿಯರು ನಮ್ಮ ಹತ್ರ ಬರ್ತಾರೆ, ಡಾಕ್ಟ್ರೆ ಅವಳಿಗೆ ಮದುವೆ ಆಗ್ಲಿಲ್ಲ, ಮದುವೆ ಆಗ್ಬೇಕು, ದೊಡ್ಡ ಗಾಯ ಬಿಡಬೇಡಿ, ಅವಳಿಗೆ ಮತ್ತೆ ಅಲಯನ್ಸ್, ಅವಳಿಗೆ 18-19 ವರ್ಷ ಆಗಿರುತ್ತೆ, 5 ವರ್ಷ ಮದುವೆ ಮಾಡಬೇಕು ಅಂತಿದ್ದೇವೆ, ದೊಡ್ಡ ಗಾಯಗಳಿದ್ರೆ ನಮಗೆ ಕಷ್ಟ ಆಗುತ್ತೆ, ಹುಡುಗ ಹುಡುಕೋದು ಕಷ್ಟ ಆಗುತ್ತೆ. ಸೊ ಆವಾಗ ಈ ಕೀ ಹೋಲ್ ಸರ್ಜರಿಗಳಲ್ಲಿ ಕಾಸ್ಮೆಟಿಕಲಿ ವಿ ಕ್ಯಾನ್ ಗಿವ್ ಗುಡ್ ರಿಸಲ್ಟ್ ವಿತ್ ಮಿನಿಮಲ್ ಡ್ಯಾಮೇಜ್ ಟು ಟಿಶ್ಯೂ ಅಂಡ್ ಸ್ಕಿನ್. ಅಂದ್ರೆ ಚರ್ಮಕ್ಕೆ ಮತ್ತೆ ಒಳಗಿರುವ ಅಂಗಾಂಗಗಳಿಗೆ ಉಪದ್ರ ಕಮ್ಮಿ ಮಾಡಿಕೊಂಡು ನಮ್ಮ ಕೆಲಸವನ್ನು ಮಾಡಿಕೊಂಡು ಸೈಲೆಂಟ್ ಆಗಿ ಹೊರಗಡೆ ಬರಲಿಕ್ಕೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಇದು. ಸೊ ಆದ್ರಿಂದ ದಿಸ್ ಆರ್ ದಿ ಮೇನ್ ಅಡ್ವಾಂಟೇಜ್. ಮೇನ್ ಓಪನ್ ಮಾಡಿ ಮಾಡುವಂತ ಆಪರೇಷನ್ ಗಳಿಗೆ ಹಾಗೂ ಕೀ ಹೋಲ್ ಸರ್ಜರಿಗೆ ದಟ್ ಇಸ್ ದ ಮೇನ್ ಅಡ್ವಾಂಟೇಜ್. ಈ ಕೀ ಹೋಲ್ ಸರ್ಜರಿಯನ್ನ ಯಾವುದೆಲ್ಲದಕ್ಕೆ ಬಳಸಬಹುದು? ಈಗ ಪ್ರೈಮರಿ ನಾವು ಈ ಎಲುಬು ಕೀಳು ವಿಷಯಕ್ಕೆ ಬಂದಾಗ, ಅಂದ್ರೆ ಆರ್ಥೋಪೆಡಿಕ್ಸ್ ಬಂದಾಗ, ಪ್ರೈಮರಿ ಇಟ್ ಇಸ್ ಜಾಯಿಂಟ್ಸ್, ಅಂದ್ರೆ ಕಾಲ್ಗಂಟು, ಶೋಲ್ಡರ್, wrist, elbow, ankle. These are the main joints which we operate. ಅದರಲ್ಲಿ ಕಾಲ್ಗಂಟು, ನೀ ಜಾಯಿಂಟ್ ಇಸ್ ಮೋಸ್ಟ್ ಕಾಮನ್. ಈಗ ಅಥ್ಲೀಟ್ಸ್ ಇರ್ತಾರೆ ಅಥವಾ ಬೇರೆ ಯಾರಾದ್ರೂ ಬಿದ್ದು ಕಾಲ್ಗಂಟಿನಲ್ಲಿ ಲಿಗಮೆಂಟ್ಸ್ ಇರುತ್ತೆ. ಅಂದ್ರೆ ಈಗ ಬರೇ ನೀವು ಕಾಲ್ಗಂಟು ತಗೊಂಡಾಗ ಬರೇ ಎಲುಬುಗಳು ಮಾತ್ರ ಅಲ್ಲ, ಅದರಲ್ಲಿ ಒಳಗಡೆ ಲಿಗಮೆಂಟ್ಸ್ ಅಂತ ಇರುತ್ತೆ. ಎದುರುಗಡೆಯಿಂದ ACL ಅಂತ ಒಂದು ಲಿಗಮೆಂಟ್ ಇರುತ್ತೆ, ಹಿಂದಿಂದ PCL, ಈ ತರ ತುಂಬಾ ಲಿಗಮೆಂಟ್ಸ್ ಇರುತ್ತೆ. ಆ ಲಿಗಮೆಂಟ್ಸ್ ಹರಿದೋದಾಗ ನಿಮ್ಮ ಕಾಲ್ಗಂಟು ಕರೆಕ್ಟ್ ಆಗಿ ಫಂಕ್ಷನ್ ಆಗೋದಿಲ್ಲ. ನೀವು ನಡೆಯುವಾಗ ಕಾಲ್ ಜಾರ್ದಂಗ್ ಆಗೋದು, ಸಡನ್ ಟ್ವಿಸ್ಟ್ ಆಗಿ ಬಿದ್ದು ಬಿಡೋದು, ಈ ತರ ತೊಂದರೆಗಳೆಲ್ಲ ಬರುತ್ತೆ. ಆವಾಗ ಅದಕ್ಕೆ ನಾವು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್, ಅಂದ್ರೆ ಬೇರೆ ಕಡೆಯಿಂದ ಮಾಂಸಪಟ್ಟಿ, ಮಾಂಸಖಂಡಗಳನ್ನು ತೆಗೆದು ಆ ಜಾಗದಲ್ಲಿ ಕೂರಿಸಿ ಅದನ್ನು ಸ್ಕ್ರೂ, ಫೈಬರ್ ವೈರ್ ಎಲ್ಲ ಹಾಕಿ ರಿಪೇರ್ ಮಾಡಬೇಕು. ಈ ರೀಕನ್ಸ್ಟ್ರಕ್ಟಿವ್ ಪ್ರೊಸೀಜರ್ಸ್ ಏನಿದೆ, ಈ ಆ ಜಾಗದ ಏನು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಏನ್ ಮಾಡಬೇಕು, ಅದು ಈ ಕೀ ಹೋಲ್ ಸರ್ಜರಿ ಮೂಲಕ ಇಫೆಕ್ಟಿವ್ಲಿ ಮಾಡಬಹುದು. ಆಸ್ ವೆಲ್ ಆಸ್ ಜಾಯಿಂಟ್ಗಳಲ್ಲಿ, ಅಂದ್ರೆ ಜಾಯಿಂಟಿನ ಒಳಗಿಂದ ಏನಾದ್ರೂ ಫ್ರಾಕ್ಚರ್ಗಳಾದ್ರೆ, ಏನಾದ್ರೂ ಇಂಜುರಿಗಳಾದ್ರೆ ಕೂಡ ಆರ್ಥ್ರೋಸ್ಕೋಪ್ ಅಲ್ಲಿ, ಅಂದ್ರೆ ಈ ಕೀ ಹೋಲ್ ಮೆಥಡ್ ಅಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಹಾಕಿ, ಸ್ಕೋಪ್ ಹಾಕಿ ಅದನ್ನ ನೋಡ್ಕೊಂಡು, ಅದರಿಂದ ಅಸಿಸ್ಟೆಡ್, ಅಂದ್ರೆ ಅದನ್ನ ನೋಡ್ಕೊಂಡು ಅದರಿಂದ ಸರಿಯಾಗಿ ಕೂತ್ಕೊಂಡಿದ್ದ ಜಾಯಿಂಟ್ ಒಳಗಡೆ ನೋಡ್ಕೊಂಡು ರಿಪೇರಿ ಮಾಡಬಹುದು. ಸೊ ಅದೆಲ್ಲ ನಮಗೆ ಒಂದು ಬರುವಂತ ಅಡ್ವಾಂಟೇಜ್. ಹಾಗೂ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಅಂತ ಬಂದಿದೆ. ಸ್ಪೈನ್ ಅಲ್ಲಿ ಇರೋ ಏನು ಈ ನಮ್ಮ ಬೆನ್ನೆಲುಬಿನಲ್ಲಿ ಇರುವಂತಹ ಡಿಸ್ಕ್ಗಳ ತೊಂದರೆ ಇರೋದಿರ್ಲಿ, ಅದರ ಆಪರೇಷನ್ಗಳಾಗೋದಿರ್ಲಿ, ಅಥವಾ ಏನಾದ್ರೂ ಡಿಸ್ಕಿನಲ್ಲಿ ಅಥವಾ ಬೆನ್ನೆಲುಬಿನಲ್ಲಿ ತೊಂದರೆ ಇದ್ರೆ ಕೂಡ ಮಿನಿ ಇನ್ಸಿಷನ್, ಅಂದ್ರೆ ಕೀ ಹೋಲ್ ಎಂಡೋಸ್ಕೋಪಿಕ್ ಸರ್ಜರಿಯಿಂದ ಆ ತೊಂದರೆಯನ್ನು ಕೂಡ ಸಣ್ಣ ಇನ್ಸಿಷನ್, 1 ಸೆಂಟಿಮೀಟರ್ ಇನ್ಸಿಷನ್ ಇಂದ ನಮಗೆ ಸರಿ ಮಾಡ್ಲಿಕ್ಕಾಗತ್ತೆ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್, ದಟ್ ಈಸ್ ದ ಮೇನ್ ಅಪ್ಲಿಕೇಶನ್ ಆಫ್ ಕೀ ಹೋಲ್. ಪ್ರೈಮರ್ಲಿ ಜಾಯಿಂಟ್ಸ್, ಈವನ್ ಶೋಲ್ಡರ್ ಆಪರೇಷನ್ಸ್ ಆಗಲಿ, ರಿಸ್ಟ್ ಆಗಲಿ, ಎಲ್ಬೋ ಆಗಲಿ, ಎಲ್ಲ ಜಾಯಿಂಟ್ಸ್ಗೂ ಈಗ ಕೀ ಹೋಲ್ ಆಕ್ಸೆಸ್ ಮಾಡ್ಲಿಕ್ಕಾಗಿದೆ. ಅಂದ್ರೆ ಅಷ್ಟು ನಾವು ಬೆಳೆದಿದ್ದೇವೆ ಕೀ ಹೋಲ್ ಸರ್ಜರಿಯಲ್ಲಿ ಓವರ್ ದ ಇಯರ್ಸ್. ಮೊದಲು ನೀಗೆ ಅಂತ ಇನ್ವೆಂಟ್ ಮಾಡಿದ್ದು, ಆದ್ರೆ ಎಲ್ಲ ಜಾಯಿಂಟ್ಸ್, ಬಾಡಿಲಿರುವ ಹೆಚ್ಚಿನ ಜಾಯಿಂಟ್ಸ್ ಅನ್ನು ನಾವು ಕೀ ಹೋಲ್ ಮೂಲಕದಲ್ಲಿ ನಮಗೆ ರೀಚ್ ಮಾಡ್ಲಿಕ್ಕಾಗ್ತದೆ. ಅಫ್ಕೋರ್ಸ್ ಕೆಲವು ಆಪರೇಷನ್ಸ್ಗೆ ಓಪನ್ ಸರ್ಜರಿ ಬೇಕೇ ಬೇಕು. ಕೀ ಹೋಲ್ ಅಂದ್ರೆ ಎಲ್ಲದನ್ನೂ ಕೀ ಹೋಲ್ ಅಲ್ಲಿ ಮಾಡ್ಲಿಕ್ಕೆ ಅಂತ ನಾನು ಒಪ್ಪುವುದಿಲ್ಲ. ಕೆಲವು ಆಪರೇಷನ್ಸ್ಗೆ ಓಪನ್ ಸರ್ಜರಿ ಬೇಕೇ ಬೇಕಾಗುತ್ತೆ. ಸೊ ಆವಾಗ ಅದು ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ, ನಿಮ್ಗೆ ಕೀ ಹೋಲ್ ಇದು, ನೀವು ಹೋಗಿ ಕೀ ಹೋಲ್ ಅಂತ ಕೇಳೋದಲ್ಲ. ವೈದ್ಯರು ಎಸ್ ಯು ಆರ್ ಅ ಕ್ಯಾಂಡಿಡೇಟ್, ದಿಸ್ ಆಪರೇಷನ್ ಕ್ಯಾನ್ ಬಿ ಡನ್ ಅಂಡರ್ ಕೀ ಹೋಲ್, ಅಂದ್ರೆ ಇದನ್ನು ನಾವು ಕೀ ಹೋಲ್ ಅಲ್ಲಿ ಮಾಡಬಹುದು, ಅಥವಾ ಇಲ್ಲ ಇದು ನಾವು ಕೀ ಹೋಲ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೀ ಹೋಲ್ ಮಾಡಿದ್ರೆ ಫೇಲ್ ಆಗುತ್ತೆ. ಫೈನಲಿ ನಿಮ್ಮ ರಿಕವರಿ ಇಂಪಾರ್ಟೆಂಟ್. ನೀವು ಎಷ್ಟು ಚೆನ್ನಾಗಿ ಆಪರೇಷನ್ ಆದಮೇಲೆ ರಿಕವರಿ ಆಗ್ತೀರಿ, ಎಷ್ಟು ಚೆನ್ನಾಗಿ ನಿಮ್ಮ ಮೂವ್ಮೆಂಟ್ಗಳು ಬರುತ್ತೆ, ಎಷ್ಟು ಚೆನ್ನಾಗಿ ನಿಮ್ಮ ಕೈಕಾಲುಗಳು ನಿಮಗೆ ಅಲ್ಲಾಡಿಸ್ಲಿಕ್ಕೆ ಆಗುತ್ತೆ, ಎಷ್ಟು ಚೆನ್ನಾಗಿ ನಿಮ್ಮ ಬೆನ್ನೆಲುಬಿನ ತೊಂದರೆಗಳು ಸರಿಯಾಗುತ್ತೆ, ಅದೆಲ್ಲ ಡಿಪೆಂಡ್ಸ್ ಆನ್ ವಾಟ್ ದ ಸರ್ಜನ್ ಡಿಸೈಡ್ಸ್. ಸೊ ನೀವು ಯಾವ ವೈದ್ಯರ ಹತ್ರ ಹೋಗ್ತೀರಿ, ಯಾವ ವೈದ್ಯರು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತಾರೆ, ಇವನ್ ಹೊಟ್ಟೆ ಆಪರೇಷನ್ಗಳಾಗಿರ್ಲಿ, ಹೊಟ್ಟೆಗೂ ಕೂಡ ಕೀ ಹೋಲ್ ಸರ್ಜರಿಗಳು ಸಿಕ್ಕಾಪಟ್ಟೆ ಮಾಡ್ತಾರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತಾರೆ. ಸೊ ಅದಕ್ಕೆ ಕೂಡ ಕೀ ಹೋಲ್ ಸರ್ಜರಿಗಳು ಸಿಕ್ಕಾಪಟ್ಟೆ ಇದೆ. ಅಗೇನ್ ಎಲ್ಲದನ್ನೂ ಕೀ ಹೋಲ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಕೂಡ ನಿಮ್ಮ ಜನರಲ್ ಸರ್ಜರಿ ವೈದ್ಯರು ಅಥವಾ ಯಾರು ಸರ್ಜನ್ ನೀವು ಮೀಟ್ ಆಗಿದ್ದೀರಿ, ಅವ್ರು ಹೇಳ್ತಾರೆ ಇಲ್ಲ ನೋಡಿ ನಿಮ್ಗೆ ಕೀ ಹೋಲ್ ಸರ್ಜರಿ ಬೆಸ್ಟ್ ಆಪ್ಷನ್.
ಇಲ್ಲ ನಿಮಗೆ ಕೀ ಹೋಲ್ ಸರ್ಜರಿ ಆಗೋದಿಲ್ಲ, ನಿಮ್ಮಲ್ಲಿ ಓಪನ್ ಸರ್ಜರಿನೇ ಮಾಡಬೇಕು ಅಂದ್ರೆ ಓಪನ್ ಸರ್ಜರಿನೇ ಮಾಡಬೇಕು. ಯು ಕೆನಾಟ್ ಟ್ಯಾಕ್ಸ್ ದ ಸರ್ಜನ್, ಇಲ್ಲ ಡಾಕ್ಟರ್ ನೀವು ಕೀ ಹೋಲೇ ಮಾಡಿ, ಎಲ್ಲದಕ್ಕೂ ಕೀ ಹೋಲ್ ಮಾಡಕ್ ಆಗೋದಿಲ್ಲ. ಬಟ್ ಕೀ ಹೋಲ್ ಡೆಫಿನೆಟ್ಲಿ ಹೆಚ್ಚಿನ ಆಪರೇಷನ್ಗಳು ಕೀ ಹೋಲ್ ಅಲ್ಲಿ ಈಗ ಮಾಡ್ಲಿಕ್ಕೆ ಆಗುತ್ತೆ. ವಿ ಆರ್ ಸ್ಟಿಲ್ ಇವಾಲ್ವಿಂಗ್, ನಾಟ್ ಕಂಪ್ಲೀಟ್ಲಿ ಇವಾಲ್ವ್. ಬಟ್ ಈಗಿನ ಟೈಮ್ನಲ್ಲಿ ಏನು ಒಂದು 20 ವರ್ಷದ ಹಿಂದೆ ನಮಗೇನು ಕೀ ಹೋಲ್ ಸರ್ಜರಿ ಯಾವ ಸ್ಟೇಟ್ ಅಲ್ಲಿ ಇತ್ತು, ಈಗ ಅದಕ್ಕೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಬಂದಿದೆ. ಈಗ ಸಿಕ್ಕಾಪಟ್ಟೆ ಜಾಯಿಂಟ್ಸ್ ಅನ್ನು ಇದನ್ನು ಮಿನಿಮಲ್ ಆಕ್ಸೆಸ್ ಇಂದ ಮಾಡಲಿಕ್ಕೆ ಅಡ್ವಾಂಟೇಜ್ ಇದೆ. ವೈದ್ಯರನ್ನ ಭೇಟಿಯಾದಾಗ ಅಥವಾ ವೈದ್ಯರು ಯಾವ ಸರ್ಜರಿ ಬೇಕು ಅಂತ ಹೇಳ್ತಾರೆ ಅದನ್ನು ಮಾಡಿಸುವಂಥದ್ದು ಸೂಕ್ತ. ನಾವಾಗಿಯೇ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳೋದು ತಪ್ಪು ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಡಾಕ್ಟ್ರು. ಅದಲ್ಲದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀಡಿದ್ರು. ಡಾಕ್ಟ್ರ್, ಈಗ ಮುಂದೆ ಹೋಗ್ತಾ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ಈ ಸ್ಪೋರ್ಟ್ಸ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ಬೋದಾ? ನೋಡಿ, ಸ್ಪೋರ್ಟ್ಸ್ ಮೆಡಿಸಿನ್ ಅಂದ್ರೆ ಅದು ಟರ್ಮಿನಾಲಜಿ ಅಂದ್ರೆ ಸ್ಪೋರ್ಟ್ಸ್ ಮೆಡಿಸಿನ್ ಅಂದ್ರೆ ನಮ್ಮಲ್ಲಿ ಒಂದು ತಪ್ಪು ಕಾಲ್ಪನಿಕೆ ಇದೆ. ಅಂದ್ರೆ ಏನು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರೋ ಏನು ಅಥ್ಲೀಟ್ಸ್ ಇದ್ದಾರೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ. ದಟ್ ಇಸ್ ರಾಂಗ್. ಅಫ್ಕೋರ್ಸ್ ಆ ಇಂಜುರಿಗಳು ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ ಜಾಸ್ತಿ ಆಗುವಂತದ್ದು, ಆದ್ರೆ ನಾನ್ ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ ಕೂಡ ಆ ಇಂಜುರಿಗಳು ಆಗಬಹುದು. ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಸ್ವಲ್ಪ ಸಮಯ ಹಿಂದೆ ಹೇಳಿದ್ದೆ, ನಮ್ಮ ಕಾಲ್ಗಂಟಿನಲ್ಲಿ ಪ್ರೈಮರ್ಲಿ 2 ಎಲುಬುಗಳಿರುತ್ತೆ. ಅಂದ್ರೆ ಒಂದು ನಿಮ್ಮ ತೊಡೆಯ ಎಲುಬು, ಇನ್ನೊಂದು ಕೆಳಗಡೆ ಕಾಲ್ಗಂಟಿನ ಕೆಳಗೆ ಬರುವಂತ ಎಲುಬು, ಅದಕ್ಕೆ ನಾವು ಲೆಗ್ ಬೋನ್, ಟಿಬಿಯಾ ಬೋನ್ ಅಂತ ಹೇಳ್ತೇವೆ. ಇದು 2 ಎಲುಬುಗಳು ಜೋಡಿ ಸೇರಿದಾಗ ಅದನ್ನ ನೀ ಜಾಯಿಂಟ್ ಅಂತ ಹೇಳ್ತಾರೆ. ಹಾಗೆ ಎದುರುಗಡೆ ಒಂದು ಗಂಟಿನ ಚಿಪ್ಪು ಅಂತ ಹೇಳ್ತಾರೆ, ಪಟೆಲ್ಲಾ ಬೋನ್ ಅಂತ ಹೇಳ್ತಾರೆ. ಒಟ್ಟಿಗೆ ಈ 3 ಎಲುಬುಗಳು ಸೇರಿ ನಮ್ಮ ಗಂಟನ್ನು ಫಾರ್ಮ್ ಮಾಡುತ್ತೆ. ಅದನ್ನ ಪೊಸಿಷನ್ ಅಲ್ಲಿ ಇಡ್ಲಿಕ್ಕೆ ಹಲವಾರು ಮಾಂಸಖಂಡಗಳು, ಮಾಂಸಪಟ್ಟಿಗಳು ಅಲ್ಲಿ ಬಂದಿರುತ್ತೆ. ಸೊ ದಟ್ ನಿಮ್ಮ ಬೋನ್ ಜಾರದೆ ಹೋಗದೆ ಇರಲಿ, ಪೊಸಿಷನ್ ಅಲ್ಲೇ ಇರಲಿ, ಎದುರು ಜಾರಬಾರ್ದು, ಹಿಂದ್ಗಡೆ ಜಾರಬಾರ್ದು. ಅದು ಅಲ್ಲಿ ಮಾತ್ರ ಅಲ್ಲ, ಇವನ್ ಸೊಂಟದಲ್ಲಾಗಲಿ, ಎಲ್ಬೋ ಅಲ್ಲಾಗಲಿ, ರಿಸ್ಟ್ ಅಲ್ಲಾಗಲಿ, ನಿಮ್ಮ ಇಡೀ ಬಾಡಿಯಲ್ಲಿ ಈ ಮಾಂಸಪಟ್ಟಿಗಳು ಏನಿದೆ ಅದು ನಿಮ್ಮ ಇಡೀ ಬಾಡಿಯನ್ನು ಸ್ಟೆಬಿಲೈಸ್ ಮಾಡುವಂಥದ್ದು. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಗಂಟಿನಲ್ಲಿ ACL ಅಂತ ಒಂದು ಲಿಗಮೆಂಟ್ ಬರುತ್ತೆ, ಆಂಟೀರಿಯರ್ ಕ್ರೂಶಿಯೇಟ್ ಲಿಗಮೆಂಟ್. ಆ ಲಿಗಮೆಂಟ್ ಏನಿದೆ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹೋಲ್ಡಿಂಗ್, ನಿಮ್ಮ ಗಂಟು ಜಾರದೇ ಇರೋ ತರ ನೋಡ್ಕೊಳ್ಳಕ್ಕೆ ಅದು ಸ್ಟೆಬಿಲೈಸರ್, ಅಂದ್ರೆ ಗಂಟನ್ನು ಎದುರುಗಡೆ ಜಾರದೇ ಇರೋ ತರ ನೋಡ್ಕೊಳ್ಳುತ್ತೆ. ಅದು ಮೋಸ್ಟ್ ಕಾಮನ್ಲಿ ಇಂಜೂರ್ಡ್ ಲಿಗಮೆಂಟ್ ಇನ್ ದ ಬಾಡಿ. ಹೇಗೆ ಇಂಜುರಿ ಆಗುತ್ತೆ? ಕ್ರಿಕೆಟ್ ಆಡ್ಬೇಕಾದ್ರೆ ರನ್ ತಕೊಂಡು ತಿರುಗಿಸ್ಕೊಂಡು ಬರೋ ಹೊತ್ತಿಗೆ ಗಂಟು ತಿರುಗಿ ಹರಿದೋಗ್ಬೋದು, ಅಥವಾ ಮೆಟ್ಲಿನ ಕೆಳಗಿಳಿತ ಸಡನ್ಲಿ ಆದ್ರೂ ಜಂಪ್ ಆದ್ರೆ ಗಂಟು ಹರಿದು ಕೆಳಗಡೆ ಬಿದ್ದು ಹರಿದೋಗ್ಬೋದು. ಅಥವಾ ರನ್ನಿಂಗ್ ರೇಸ್ ಮಾಡ್ತಾ ಇರೋರು, ಕಬಡ್ಡಿ ಆಡುವವರಿಗೆಲ್ಲ ಇಟ್ಸ್ ವೆರಿ ಕಾಮನ್. ಅವಾಗ ಏನಾಗುತ್ತೆ, ಗಂಟು ಜಾರ್ದಂಗ್ ಆಗೋದು, ಮೆಟ್ಲು ಮೇಲೆ ಕೆಳಗೆ ಹೋಗುವಾಗ ಸ್ಟೆಬಿಲಿಟಿ ಇಲ್ಲ, ಒಂಥರ ಕರೆಕ್ಟ್ ಆಗಿ ಪೊಸಿಷನ್ ಸಿಗೋದಿಲ್ಲ, ನಡೆಯಕ್ ಕಷ್ಟ ಆಗೋದು, ಇದೆಲ್ಲ ಅದು ಹರಿದೋಗಿದೆ ಅಂತೇಳಿ ಸಂಕೇತ. ಸೊ ಅದನ್ನ ನಾವು ಸರ್ಜಿಕಲಿ ಈ ಕೀ ಹೋಲ್ ಸರ್ಜರಿ ಪ್ರಕಾರ ಅದನ್ನ ನಾವು ರೀಕನ್ಸ್ಟ್ರಕ್ಟ್, ಅಂದ್ರೆ ಇನ್ನೊಂದ್ ಕಡೆ ಮಾಂಸಪಟ್ಟಿ ತೆಗೆದು 2 ಎಲುಬುಗಳಲ್ಲಿ ಹೊಟ್ಟೆ ಮಾಡಿ ಎಲುಬನ್ನು ಕೂರಿಸಿ ಸ್ಕ್ರೂ ಎಲ್ಲ ಹಾಕಿ ರಿಪೇರಿ ಮಾಡ್ತೇವೆ. ದಟ್ ಇಸ್ ಡನ್ ಥ್ರೂ ಕೀ ಹೋಲ್ ಸರ್ಜರಿ. ಸ್ಪೋರ್ಟ್ಸ್ ಮೆಡಿಸಿನ್ ಅಂದ್ರೆ ಈ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ನ ಬಗ್ಗೆ ನಾವು ಏನು ಸ್ಟಡಿ ಮಾಡ್ತೇವೆ ಅದನ್ನ ಸ್ಪೋರ್ಟ್ಸ್ ಮೆಡಿಸಿನ್. ಬಟ್ ಬರೇ ಸ್ಪೋರ್ಟ್ಸ್ ಮೆನ್ ಅಲ್ಲಿ ಆಗುವಂತದ್ದಲ್ಲ, ಯಾರಿಗೂ ಆಗ್ಬಹುದು ಈ ಇಂಜುರಿಗಳು, ಯಾರಿಗೂ ಆಗ್ಬಹುದು. ಬಟ್ ಪ್ರೈಮರ್ಲಿ ಇಟ್ ಇಸ್ ಕಾಮನ್ ಇನ್ ಸ್ಪೋರ್ಟ್ಸ್ ಪೀಪಲ್ ಲೈಕ್ ಕಬಡ್ಡಿ, ಕ್ರಿಕೆಟ್ ಅಂಡ್ ಆಲ್ ದೀಸ್ ಥಿಂಗ್ಸ್, ಬಿಕಾಸ್ ದೇ ಆರ್, ಅವರು ಜಾಸ್ತಿ ಅಥ್ಲೆಟಿಕ್ ಆಕ್ಟಿವಿಟಿಯಲ್ಲಿ, ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವರಿಗೆ ಈ ತರ ಮಾಂಸಪಟ್ಟಿಗಳು ಹರಿಯೋದು ಪೊಸಿಷನ್ ಜಾಸ್ತಿ. ಯಾರು ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರೋದಿಲ್ಲ ಅವರಿಗೆ ಇನ್ಸಿಡೆನ್ಸ್ ಇರುತ್ತೆ, ಬಟ್ ಕಮ್ಮಿ. ಸೊ ಪ್ರೈಮರ್ಲಿ ಇಟ್ಸ್ ಸ್ಟಡಿ ಆಫ್ ದಿಸ್ ಥ್ರೂ ಸ್ಪೋರ್ಟ್ಸ್, ಸೊ ಇಟ್ ಇಸ್ ಕಾಲ್ಡ್ ಸ್ಪೋರ್ಟ್ಸ್ ಮೆಡಿಸಿನ್. ಹಾಗೆ ಯಾರಿಗೂ ಕೂಡ ಬರ್ಬೋದು, ಆದರೆ ಕ್ರೀಡೆಯಲ್ಲಿ ಇರುವವರಿಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳೋದನ್ನು ಡಾಕ್ಟ್ರು ಹೇಳಿದರು. ನಿಮಗಿರುವಂತಹ ಏನು ಗೊಂದಲ ಅಥವಾ ತಪ್ಪು ಕಲ್ಪನೆ ಅಂತ ಹೇಳೋದು ನಿವಾರಣೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಡಾಕ್ಟ್ರೆ, ಇವಾಗ ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡೆಯಲ್ಲಿ ಇರುವಂಥವರಿಗೆ ಇಂಜುರಿ ಆದಾಗ ಶಸ್ತ್ರಚಿಕಿತ್ಸೆ ಅಂತ ಹೇಳೋದು ಅನಿವಾರ್ಯವೇ, ಮಾಡಲೇಬೇಕಾ? ಯಾವಾಗಲೂ ಇಲ್ಲ. ನೋಡಿ, ಈಗ ನಮ್ಮ ಹತ್ರ ಯಾರಾದ್ರೂ ಗಂಟು ನೋವು ಅಥವಾ ಗಂಟಿನ ತೊಂದರೆಯಿಂದ ಬಂದ್ರೆ ಫಸ್ಟ್ ಸ್ಟೆಪ್ ಡಾಕ್ಟರ್ನವ್ರು ಮಾಡೋದು ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್. ಅಂದ್ರೆ ನಿಮ್ಮ ಹತ್ರ ಬಂದಾಗ ಶುರುವಿಗೆ ಅವರನ್ನು ನಾವು ಕಂಪ್ಲೀಟ್ ಆಗಿ ಎಕ್ಸಾಮಿನ್ ಮಾಡಬೇಕು. ಎಲ್ಲ ಬೇರೆ ಬೇರೆ ಕ್ಲಿನಿಕಲ್ ಟೆಸ್ಟ್ ಅಂತ ಹೇಳ್ತೇವೆ, ಕಾಲನ್ನು ಎಳೆದು ನೋಡೋದು, ಕಾಲನ್ನು ಎತ್ತಿ ನೋಡೋದು, ಈ ಟೆಸ್ಟ್ಗಳೆಲ್ಲ ನಾವು OPD ಅಲ್ಲಿ ಮಾಡ್ತೇವೆ, ನೋಡ್ತಾ ಇರ್ಬೋದು ಡಾಕ್ಟರ್ಗಳು ಮಾಡೋದು. ಅದು ಮಾಡಿದ ಮೇಲೆ ನಮಗೊಂದು ಪ್ರೊವಿಷನಲ್ ಡಯಾಗ್ನೋಸಿಸ್, ಅಂದ್ರೆ ಈ ತೊಂದರೆ ಇರಬಹುದು ಅಂತ ನಮಗೆ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೇವೆ ಅದನ್ನ ಕನ್ಫರ್ಮ್ ಮಾಡಕ್. ಅಂದ್ರೆ ಎಕ್ಸ್ರೇ ಬೇಕಾಗ್ಬೋದು, ಸ್ಕ್ಯಾನ್ ಬೇಕಾಗ್ಬೋದು, MRI ಬೇಕಾಗ್ಬೋದು, CT ಬೇಕಾಗ್ಬೋದು, ಅಥವಾ ಅಲ್ಟ್ರಾಸೌಂಡ್ ಬೇಕಾಗ್ಬೋದು, ಡಿಸೈಡ್ ಮಾಡ್ತೇವೆ. ಅದಾದ್ಮೇಲೆ ದೆನ್ ವಿ ವಿಲ್ ಸಿ ಎಷ್ಟು ಕೆಟ್ಟದಿದೆ. ಸ್ವಲ್ಪ ಹರಿದಿದೆ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸರ್ಸೈಸು, ಫಿಸಿಯೋಥೆರಪಿಯಲ್ಲಿ ನಾವು ರೆಸ್ಟ್ ಅಲ್ಲಿ ಸರಿ ಮಾಡಬಹುದು. ಬಟ್ ಮಾಂಸಪಟ್ಟಿ ಕಂಪ್ಲೀಟ್ ಹರಿದೋಗಿದೆ,
ಅದ್ರ ಮೇಲೆ ದೆನ್ ವಿ ವಿಲ್ ಡಿಸೈಡ್ ಇದಕ್ಕೆ ಸರ್ಜರಿ ಬೇಕಾ ಬೇಡ ಅಂತ. ಅದ್ರಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ನೋಡಿ, ಈಗ ಅದಕ್ಕೆ ಹೇಳಿದ್ದು ಸ್ಪೋರ್ಟ್ಸ್ ಮೆಡಿಸಿನ್ ಮಾತ್ರ ಅಲ್ಲ. ಈಗ ನೋಡಿ, ಒಂದು 65-70 ವರ್ಷದ ಮನುಷ್ಯ ಗಂಟಿಡಿ ಸವೆತ ಆದವರಿಗೆ ಈ ತರ ಈ ACL ಎಲ್ಲ ಹರಿದೋದ್ರೆ ನನ್ನ ಹತ್ರ ಬಂದ್ರೆ ಈ ತರ ತೊಂದರೆ ಇದೆ ಅಂದ್ರೆ ಡೆಫಿನೆಟ್ಲಿ ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ನಿಮಗೆ ಆರ್ಥ್ರೋಸ್ಕೋಪಿ ಮಾಡಿ ಏನು ಯೂಸ್ ಇಲ್ಲ, ಬಿಕಾಸ್ ಗಂಟು ಸವೆತ ಆಲ್ರೆಡಿ ಆಗೋಗಿದೆ. ಅರ್ಥ ಆಯ್ತಲ್ಲ? ಸೊ ಆವಾಗ ನಾವು ಶಸ್ತ್ರಚಿಕಿತ್ಸೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅಟ್ಲೀಸ್ಟ್ ಆ ಒಂದು ತೊಂದರೆಗೆ ಯೋಚನೆ ಮಾಡೋದಿಲ್ಲ. ಬೇರೆ ರಿಪ್ಲೇಸ್ಮೆಂಟ್ ಅದೆಲ್ಲ ಬೇರೆ, ಬಟ್ ಆ ಒಂದು ತೊಂದರೆಗೆ ಯೋಚನೆ ಮಾಡೋದಿಲ್ಲ. ಎಲ್ಲಿಯಾದ್ರೂ ಒಬ್ಬ 25 ವರ್ಷದ ಕ್ರಿಕೆಟರ್ ನನ್ನ ಹತ್ರ ಬಂದ್ರೆ, ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕು ಡಾಕ್ಟ್ರೆ, ನನ್ನ ಕರಿಯರೇ ಕ್ರಿಕೆಟ್ ಅಲ್ಲಿ ಇರೋದು, ಅವರಿಗೆ ಸಣ್ಣ ಪುಟ್ಟ ತೊಂದರೆಗೂ ಅದನ್ನು ಕಂಪ್ಲೀಟ್ ಸರಿ ಮಾಡ್ಲಿಕ್ಕೆ ಆರ್ಥ್ರೋಸ್ಕೋಪಿ ಮಾಡ್ಬೇಕಾಗ್ಬೋದು. ಫಾರ್ ಎಕ್ಸಾಂಪಲ್ ನೀರಜ್ ಚೋಪ್ರಾ, ಯಾರು ನಿಮ್ಮ ಒಲಿಂಪಿಕ್ಸ್ ಅಲ್ಲಿ ಯಾರು ಸ್ವರ್ಣ ಪದಕ ಆಸ್ ವೆಲ್ ಆಸ್ ಬೆಳ್ಳಿ ಪದಕ ಗೆದ್ದವರು, ಅವರಿಗೆ ಸ್ವರ್ಣ ಪದಕ ಗೆಲ್ಲುವ 1 ವರ್ಷ ಹಿಂದೆ ಅವರಿಗೂ ಎಲ್ಬೋ ಅಲ್ಲಿ ಇಂಜುರಿ ಆಗಿತ್ತು. ಅದಕ್ಕೆ ಅವರು ಬೊಂಬಾಯಲ್ಲಿ ಆರ್ಥ್ರೋಸ್ಕೋಪಿ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅಂತ ನ್ಯೂಸ್ ಇದೆ. ಆಲ್ದೋ ಈಗಿನ ಕಾಲ ಫೇಕ್ ನ್ಯೂಸ್ ತುಂಬಾ ಇದೆ, ಬಟ್ ದಿಸ್ ಇಸ್ ದ ನ್ಯೂಸ್ ಐ ಹವ್ ಹರ್ಡ್ ಥ್ರೂ ಮೈ ಕೊಲೀಗ್ಸ್. ಸೊ ಅವರಿಗೂ ಆರ್ಥ್ರೋಸ್ಕೋಪಿ ಎಲ್ಬೋ ಸರ್ಜರಿ ಮಾಡಿದ್ರು, ವಿಚ್ ಹಿ ರಿಕವರ್ಡ್ ವೆರಿ ಫಾಸ್ಟ್ and he trained and he managed to win the gold. So this is a ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕೀ ಹೋಲ್ ಸರ್ಜರಿಯಿಂದ ಹಿ ವಾಸ್ ಏಬಲ್ ಟು ಗೆಟ್ ಬ್ಯಾಕ್ ಟು ಹಿಸ್ ಆಕ್ಟಿವಿಟಿ ವೆರಿ ಫಾಸ್ಟ್. ಅಂದ್ರೆ ಅವರ ಪ್ರೀ ಇಂಜುರಿ ಸ್ಟೇಟಸ್ಗೆ ಅವರಿಗೆ ಬೇಗ ರಿಕವರಿ ಆಗಿ ನಮ್ಮ ದೇಶಕ್ಕೊಂದು ದೊಡ್ಡ ಒಂದು ಒಲಿಂಪಿಕ್ ಗೋಲ್ಡ್ ಗೆಲ್ಲಿಕ್ ಆಯ್ತು. ಸೊ ಅದು ಕೀ ಹೋಲ್ ಸರ್ಜರಿಯ ಅಡ್ವಾಂಟೇಜ್. ಅಂದ್ರೆ ವಾಟ್ ಕೀ ಹೋಲ್ ಕ್ಯಾನ್ ಡೂ ಫಾರ್ ಯು. ಓಪನ್ ಸರ್ಜರಿಲಿ ಅಷ್ಟೊಂದು ಕೀ ಹೋಲ್ ತರ ರಿಸಲ್ಟ್ ಕೊಡೋದು ಸ್ವಲ್ಪ ಕಷ್ಟ. ಅಗೇನ್ ನಿಮ್ಮ ಸರ್ಜನ್ ಡಿಸೈಡ್ ಮಾಡ್ತಾರೆ ಯಾವುದು ಸರಿಯಾದ ಟ್ರೀಟ್ಮೆಂಟ್ ನಿಮಗೆ ಅಂತ. ಡಾಕ್ಟರ್ ಹೇಳಿದ್ರಿ ನೀವು ಕೀ ಹೋಲ್ ಸರ್ಜರಿ ಅಂತ ಹೇಳುದು ಇವಾಗ ಬೆಸ್ಟ್ ಅಂತ ಹೇಳ್ಕೊಂಡು. ಈಗ ಈ ಸರ್ಜರಿ ಆದ ಮೇಲೆ ಅವರು ಯಾವೆಲ್ಲ ಕ್ರಮವನ್ನ ಅನುಸರಿಸಬೇಕು ಅಂತ ಹೇಳಿದ್ರೆ ಅವರ ಆರೈಕೆ ಹೇಗಿರ್ಬೇಕು? ನೀವು ಮೊದಲೇ ಹೇಳಿದ್ರಿ ಇದರಲ್ಲಿ ರಿಕವರಿ ಆಗುವಂತಹ ಸಮಯ ಬಹಳ ಕಡಿಮೆ ಅಂತ. ಆದ್ರೂ ಸಹ ಆ ಸರ್ಜರಿ ಆದಂತಹ ವ್ಯಕ್ತಿ ಯಾವೆಲ್ಲ ಒಂದು ವಿಚಾರವನ್ನ ಪಾಲಿಸಬೇಕು, ಗಮನಿಸಬೇಕು ಅಂತ. ಅಂದ್ರೆ ನಾವೀಗ ರಿಕವರಿಗೆ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪ್ರತಿ ಕೀ ಹೋಲ್ ಸರ್ಜರಿ ಯಾವುದೇ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಆಗಿರಲಿ, ಯಾವ ಸರ್ಜರಿ ಮಾಡ್ತೇವೆ ಅದ್ರ ಮೇಲೆ ಹೋಗುತ್ತೆ. ಗಂಟಿನ ಸರ್ಜರಿ ಆದ್ರೆ ನಾವೇನ್ ಮಾಡ್ತೇವೆ, ಸ್ಟ್ರಿಕ್ಟ್ ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಅಂತ ಹಾಕ್ತೇವೆ. ಅಂದ್ರೆ ಈಗ ನೀವು ಕೀ ಹೋಲ್ ಸರ್ಜರಿ ಆದ ಮೇಲೆ ಏನು ನಾವು ಹೊಸ ಮಾಂಸಪಟ್ಟಿಗಳು ಮಾಂಸಖಂಡಗಳನ್ನು ನಾವು ಕೂರಿಸಿರ್ತೇವೆ, ಅದು ಸಣ್ಣ ಮಗುವಿನ ಹಾಗೆ. ಅದಕ್ಕೆ ನಾವು ನಿಲ್ಲಿಕ್ಕೆ ನಡಿಲಿಕ್ಕೆ ಎಲ್ಲ ಪುನಃ ಹೇಳಿಕೊಡ್ಬೇಕು. ಅಂದ್ರೆ ಬಾಡಿಯ ಆ ಫಂಕ್ಷನ್ ಅನ್ನು ಅದು ಟೇಕ್ ಓವರ್ ಮಾಡುತ್ತೆ. ಸೊ ಅದಕ್ಕೆಲ್ಲದನ್ನು ನಾವು ಹೇಳಿಕೊಡ್ಬೇಕು. ಅದು ಹೇಳಿಕೊಡ್ಲಿಕ್ಕೆ ನಾವು ಏನ್ ಮಾಡ್ತೇವೆ, ಪೇಷಂಟಿಗೆ ಒಂದು ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಅಂದ್ರೆ ರೆಜಿಮನ್ ಅಂತ ಹಾಕ್ತೇವೆ. 1-2 ವಾರ 3 ವಾರ ನೀವು ಕಾಲು ಉರೋ ಹಾಗಿಲ್ಲ, ಗಂಟು ಮರ್ಚಕ್ ಶುರು ಮಾಡಿ, ಈ ಎಕ್ಸರ್ಸೈಸ್ಗಳನ್ನು ಮಾಡಿ, ಈ ಎಕ್ಸರ್ಸೈಸ್ಗಳನ್ನು ಮಾಡಿ ಅಂತ. ನನ್ನ ಎಲ್ಲ ಪೇಷಂಟ್ಸಿಗೂ ನಾನು 6 ತಿಂಗಳು 1 ವರ್ಷ ತನಕ ಫಾಲೋ ಅಪ್ ಮಾಡ್ತೇನೆ. ಅವರಿಗೊಂದು ಕಂಪ್ಲೀಟ್ ಎಕ್ಸರ್ಸೈಸ್ ಪ್ರೋಟೋಕಾಲ್ ಪ್ರಿಂಟ್ ಮಾಡಿ ಅವ್ರ ಕೈಯಲ್ಲೇ ಕೊಡ್ತೇನೆ, ಮನೆಯಲ್ಲೇ ಮಾಡಿ. ನಾನು ಹೇಳಿದಾಗ ಬಂದು ನನಗೆ ತೋರಿಸಿ ಹೇಗೆ. ಸೊ ರಿಕವರಿ ಪ್ರೊಸೆಸ್ ಬರೇ ಆಪರೇಷನ್ ಅಲ್ಲ, ಆಪರೇಷನ್ ಇಸ್ ಜಸ್ಟ್ 50%. ನಿಮ್ಮ ತೊಂದರೆ ಏನುಂಟು, ಯಾವ್ದ್ರಿಂದ ನಿಮ್ಗೆ ತೊಂದರೆ ಬರ್ತಾ ಉಂಟು, ಅದನ್ನು ಸರಿ ಮಾಡಿದೇನೆ ವಿನಃ ರಿಕವರಿ ಕಂಪ್ಲೀಟ್ ಆಗಿರುವುದಿಲ್ಲ. ರಿಕವರಿ ಬರೋದು ಆ ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಇಂದ. ಆ ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಇಸ್ ರಿಮೈನಿಂಗ್ 50%. ಅದನ್ನು ನೀವು ಫಾಲೋ ಅಪ್ ಮಾಡಬೇಕು. ಆಪರೇಷನ್ ಆಯ್ತು, ಇನ್ನೆಲ್ಲ ಸರಿ ಆಯ್ತು, ನಾನು ಏನ್ ಬೇಕಾದ್ರೆ ಮಾಡ್ತೇನೆ, ದಟ್ ಇಸ್ ರಾಂಗ್. ಆ ತಪ್ಪು ಕಲ್ಪನೆಯನ್ನು ದಯವಿಟ್ಟು ಫಸ್ಟಿಗೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇವತ್ತು ಬೆಳಿಗ್ಗೆ ಆಪರೇಷನ್ ಆಯ್ತು, ಸಂಜೆ ಹೋಗಿ ಫುಟ್ಬಾಲ್ ಆಡ್ತೇನೆ, ನೋ. ಆಪರೇಷನ್ ಆಗಿದೆ, ಇಟ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಆಪರೇಷನ್. ನೀವು ಆ ರಿಕವರಿ ಪೀರಿಯಡ್ ಅನ್ನು ಹೋಗಬೇಕು. ಅಫ್ಕೋರ್ಸ್ ಈ ಕೀ ಹೋಲ್ ಸರ್ಜರಿಯಿಂದ ನಿಮ್ಮ ರಿಕವರಿ ಜಾಸ್ತಿ ಇಫೆಕ್ಟಿವ್ ಆಗಿ, ಜಾಸ್ತಿ ಬೆಟರ್ ವೇ ಅಲ್ಲಿ ಬರುತ್ತೆ ಕಂಪೇರ್ಡ್ ಟು ಓಪನ್ ಸರ್ಜರಿ. ಬಟ್ ಸ್ಟಿಲ್ ರಿಕವರಿ ಪೀರಿಯಡ್ ಈಸ್ ರಿಕವರಿ ಪೀರಿಯಡ್. ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಡಿಸಿಪ್ಲಿನ್. ನಾನು ಇಷ್ಟು ಖರ್ಚು ಮಾಡಿಬಿಟ್ಟೆ ಡಾಕ್ಟ್ರೆ ಆಪರೇಷನ್ಗೆ, ಆದ್ರೂ ನನಗೆ ಈ ತರ ತೊಂದರೆ ಇದೆ. ಯಾಕೆ? ನೀವು ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಫಾಲೋ ಮಾಡಿರೋದಿಲ್ಲ. ಆ ಪೋಸ್ಟ್ ಆಪರೇಟಿವ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಮಾತ್ರ ನೀವು ರಿಕವರಿ ಆಗೋದು. ಅದಕ್ಕೆ ನನ್ನ ಪ್ರತಿ ಪೇಷಂಟ್ಗೆ ನಾನು ಸರ್ಜರಿ ಮೊದಲೇ ಹೇಳ್ತೇನೆ, ನೀವು ಕರೆಕ್ಟ್ ಆಗಿ ರಜೆ ಎಲ್ಲ ಪ್ಲಾನ್ ಮಾಡಿ ಬರಬೇಕು. ಇವತ್ತು ಆಪರೇಷನ್ ಮಾಡಿ ನಾಳೆ ಆಫೀಸಿಗೆ ಹೋಗ್ತೇನೆ ಅಂತ ಹೇಳಿ ದಯವಿಟ್ಟು ಆ ತಪ್ಪು ನಂಬಿಕೆ ಇಟ್ಕೊಳ್ಬೇಡಿ. 1 ತಿಂಗಳು ಕಾಲು ಉರ್ಲಿಕ್ಕಿಲ್ಲ, ನನ್ನೊಟ್ಟಿಗೆ ಇರಬೇಕು, ಈ ಗಂಟುಗಳ ಎಕ್ಸರ್ಸೈಸ್ಗಳು ಮಾಡಬೇಕು. ಯಾಕಂತ ಹೇಳಿದ್ರೆ ಆ ರಿಕವರಿ ಕೂಡ ನನಗೆ ಇಂಪಾರ್ಟೆಂಟ್. ಆಪರೇಷನ್ ಆಯ್ತು, ಇದಾಯ್ತು, ಮುಗೀತು, ನೋ, ದಟ್ ಇಸ್ ರಾಂಗ್. ಆಪರೇಷನ್ ಆದ್ರೆ ಎಲ್ಲ ಮುಗಿಯೋದಿಲ್ಲ. ಫಾಲೋ ಅಪ್ ಕೂಡ ಇಂಪಾರ್ಟೆಂಟ್. ಆ ಪ್ರತಿ ಆಪರೇಷನ್, ಯಾವುದೇ ಆಪರೇಷನ್ ಆಗಿರಲಿ, ಬರೀ ಕೀ ಹೋಲ್ ಮಾತ್ರ ಅಲ್ಲ, ಯು ಹ್ಯಾವ್ ಟು ಫಾಲೋ ಇಟ್ ಅಪ್ ವಿತ್ ಯೋರ್ ಡಾಕ್ಟರ್. ದಟ್ ಇಸ್ ಇಂಪಾರ್ಟೆಂಟ್. ನಿಜ, ಡಾಕ್ಟ್ರು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಹೇಳಿದರು. ಸರ್ಜರಿ ಆದ ತಕ್ಷಣ ಮುಗೀತು ಅಂತ ಹೇಳ್ಕೊಂಡಲ್ಲ, ಅದು ಮೊದಲಿನ ಹಂತಕ್ಕೆ ಬರುವವರೆಗೆ ಅದಕ್ಕೆ ಡಾಕ್ಟ್ರು ಹೇಳಿದಂತಹ ಒಂದಷ್ಟು ಏನು ಅವರು ಸೂಚಿಸ್ತಾರಲ್ಲ ಅದನ್ನು ಫಾಲೋ ಮಾಡೋದು ಕೂಡ ಬಹಳ ಬಹಳ ಮುಖ್ಯ ಆಗಿರ್ತದೆ. ಹೇಳಿದಾಗೆ ಇವತ್ತು ಮಾಡಿ ನಾಳೆ ಹೋಗಿ ಮತ್ತೆ ಅದು ಒಂದಕ್ಕೆ ಇನ್ನೊಂದು ಆಗೋದಕ್ಕಿಂತ ಡಾಕ್ಟ್ರು ಹೇಳೋದನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಮುಂದೆ ನಮ್ಮ ಜೀವನ ಅಂತ ಹೇಳೋದು ಬಹಳ ಸುಲಭವಾಗಿ ಮೊದಲಿನ ಹಾಗೆ ಆಗುವ ಸಾಧ್ಯತೆಗಳು ಬಹಳ ಇರ್ತದೆ. ಅದರಿಂದ ಡಾಕ್ಟ್ರು ಏನು ಸೂಚನೆಗಳನ್ನ ಕೊಡ್ತಾರೆ, ಇದು ಅಂತಲ್ಲ, ಯಾವುದೇ ಒಂದು ವಿಚಾರ ಬಂದಾಗಲೂ ಹಾಗೆ ಡಾಕ್ಟ್ರು ಕೊಡುವಂಥ ಸೂಚನೆಯನ್ನು ಸರಿಯಾಗಿ ಪಾಲಿಸಿ
ಪಾಲಿಸಿದಾಗ ನಮ್ಮ ಆರೋಗ್ಯ ಇನ್ನಷ್ಟು ಉತ್ತಮವಾಗಲಿಕ್ಕೆ ಸಾಧ್ಯ ಉಂಟು ಅಂತ. ಡಾಕ್ಟರ್, ನೀವು ಆವಾಗಿಂದ ಸಹ ಈ ಕೀ ಹೋಲ್ ಸರ್ಜರಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ, ಇದರಿಂದ ಆಗುವಂತಹ ಬಹಳಷ್ಟು ಉಪಯೋಗಗಳನ್ನು ಅಥವಾ ಯಾಕೆ ಏನು ಎಲ್ಲವನ್ನ ಹೇಳಿದ್ರಿ. ಇಷ್ಟೆಲ್ಲ ಹೇಳುವಾಗ ನಮ್ಮ ವೀಕ್ಷಕರ ಮನಸ್ಸಲ್ಲಿ ಬಂದಿರ್ಬೋದು, ಹೇಳಿದ್ರು ಡಾಕ್ಟರ್ ಎಲ್ಲ ಹೇಳಿದ್ರು ಬಹುಶಃ ಇದು ತುಂಬ ಕಾಸ್ಟ್ಲಿ ಇರ್ಬೋದೇನೋ ಅಂತ ಹೇಳ್ಕೊಂಡು. ಈ ಸರ್ಜರಿ ದುಬಾರಿಯಾ? ನೋಡಿ, ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ರೆ ಎಕ್ವಿಪ್ಮೆಂಟ್ ಕಾಸ್ಟ್ಗಳು ಜಾಸ್ತಿ ಇರೋದಿಲ್ಲ. ನೋಡಿ, ಒಂದು ಏನು ಅಂತ ಹೇಳಿದ್ರೆ ನೀವು ಕಾಸ್ಟ್ ಟು ಬೆನಿಫಿಟ್ ರೇಷಿಯೋ ಅಂತ ನೋಡಬೇಕು. ಅದರಿಂದ ಬರುವಂಥ ಏನು ಅಡ್ವಾಂಟೇಜ್ಗಳಿದೆ ಆ ಅಡ್ವಾಂಟೇಜ್ಗಳನ್ನು ನಾವು ಫಸ್ಟು ಕನ್ಸರ್ನಿಗೆ ತಗೊಳ್ಬೇಕು. ಅರ್ಥ ಆಯ್ತಲ್ಲ ಹೇಳಿದ್ದು? ಸೊ ಈಗ ಏನು ಹೇಳಿದರೆ, ಈಗ ಒಂದು ಕಡಿಮೆ ಬೆಲೆಗೆ ಏನೋ ಸಿಗುತ್ತೆ ಅಂತ ಹೇಳ್ಕೊಂಡು ಒಟ್ರಾಶಿ ತಕ್ಕೊಂಡು ನಾವು ಅಂಗಡಿಗೆ ಹೋದಾಗ ಸೀರೆ ತಗೊಳ್ಳುವಾಗ್ಲೇ 10 ಸಲ ಯೋಚನೆ ಮಾಡಿ ಇದಕ್ಕೆ 500 ರೂಪಾಯಿ, ಇದಕ್ಕೆ 1,000 ರೂಪಾಯಿ, ಆದರೆ 1,000 ರೂಪಾಯಿ 500ಕ್ಕಿಂತ ತುಂಬ ಬೆಟರ್ ಇದೆ. ಸೊ ಅದರಿಂದ 500 ರೂಪಾಯಿ ಎಕ್ಸ್ಟ್ರಾ ಕೊಡೋದ್ರಲ್ಲಿ ನನಗೇನು ತೊಂದರೆ ಇಲ್ಲ. ಆ ಥರ ಯೋಚನೆ ಮಾಡ್ತೇವೆ. ಬಟ್ಟೆ ತಗೊಳ್ಳುವಾಗ, ಶೂ ತಗೊಳ್ಳುವಾಗ, ಒಂದು ಉಂಗುರ ಜ್ಯುವೆಲ್ರಿ ಸ್ಟೋರಿಗೆ ಹೋದ್ರು ಅದರ ಡಿಸೈನ್ ನೋಡಿಕೊಂಡು ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ನಾವು ರೆಡಿ ಇರ್ತೇವೆ. ಯಾಕೆ ನಾವು ನಮ್ಮ ಹೆಲ್ತಿಗೆ ಆ ಥರ ಯೋಚನೆ ಮಾಡೋದಿಲ್ಲ? ವೈ ಶುಡ್ ವಿ ಥಿಂಕ್ ಅಬೌಟ್ ಥಿಂಗ್ಸ್ ವಿಚ್ ಆರ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಅಸ್? ನಾವು ಕೊನೆಗೆ ಮೇಲೆ ಹೋಗುವಾಗ ನಮ್ಮ ಹೆಲ್ತೇ ನಮ್ಮನ್ನು ಕೊನೆವರೆಗೂ ಕಾಪಾಡೋದು. ಸೊ ನಾವು ನಮ್ಮ ಹೆಲ್ತಿಗೆ ಯಾಕೆ ಇನ್ವೆಸ್ಟ್ ಮಾಡೋದಿಲ್ಲ? ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಇಟ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ACL ರೀಕನ್ಸ್ಟ್ರಕ್ಷನ್ ಏನು ನಾನು ಹೇಳಿದೆ ಸ್ವಲ್ಪ ಟೈಮ್ ಹಿಂದೆ, ಸರ್ಜರಿಗಿಂತ ನಾವು ಒಳಗಡೆ ಏನು ಹಾಕ್ತೇವೆ ಅದ್ರ ಮೇಲೆ ಹೋಗುತ್ತೆ. ಅಂದ್ರೆ ಅದಕ್ಕೆ ಹಾಕೋ ಸ್ಕ್ರೂ ಮತ್ತೆ ಎಂಡೋ ಬಟನ್ ಅಂತ ಎರಡು ವಸ್ತುಗಳಿರುತ್ತೆ. ಆ ಸ್ಕ್ರೂ ಸ್ಟೇನ್ಲೆಸ್ ಸ್ಟೀಲ್ ಇದು ಬರುತ್ತೆ, ಟೈಟೇನಿಯಂ ಇದು ಬರುತ್ತೆ, ಆಮೇಲೆ ಬಯೋ ಅಬ್ಸಾರ್ಬೆಬಲ್ ಅಂದ್ರೆ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುವಂತ ಸ್ಟೀಲ್ ಸ್ಕ್ರೂಗಳು ಬರುತ್ತೆ. ಸೊ ಯೂಶುವಲಿ ಅದನ್ನ ನಾವು ಪೇಷಂಟ್ಗೆ ಬಿಟ್ಕೊಡ್ತೀವಿ, ನಿಮಗೆ ಯಾವ್ದು ಬೇಕು, ವಿಚ್ ಡು ಯು ವಾಂಟ್. ಬಯೋ ಅಬ್ಸಾರ್ಬೆಬಲ್ ಇಸ್ ದ ಬೆಸ್ಟ್ ಫಾರ್ ಯಂಗ್ ಪೇಷಂಟ್ಸ್. ಯಾಕಂತ ಹೇಳಿದ್ರೆ ಅದನ್ನ ತೆಗೆಯುವ ಅವಶ್ಯಕತೆ ಬರೋದಿಲ್ಲ, ಇನ್ಫೆಕ್ಷನ್ ರಿಸ್ಕ್ ಕಮ್ಮಿ ಇರುತ್ತೆ, ಅಂಡ್ ದೇ ಆರ್ ಸಾಫ್ಟ್ ಸ್ಕ್ರೂಸ್. ಅಂದ್ರೆ ನಾವು ಒಳಗಡೆ ಏನು ಲಿಗಮೆಂಟ್ ಹಾಕಿರ್ತೇವೆ ಆ ಲಿಗಮೆಂಟ್ ಮೇಲೆ ನಾವು ಸ್ಕ್ರೂ ಫಿಕ್ಸ್ ಮಾಡಿರ್ತೇವೆ. ಆಗ ಅದು ಲಿಗಮೆಂಟ್ಗೆ ಉಪದ್ರ ಕೊಟ್ಟು ಲಿಗಮೆಂಟ್ ಲೇಟರ್ ಆನ್ ಹರಿದೋಗೋದು ಈ ತರ ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ದಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಬಯೋ ಸ್ಕ್ರೂಸ್. ಬಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಟೈಟೇನಿಯಂ ಸ್ಕ್ರೂಸ್. ಆದ್ರೆ ತುಂಬಾ ಪುವರ್ ಪೇಷಂಟ್, ತುಂಬಾ ಬಡವರು ಬಂದ್ರೆ ನಾನು ಟೈಟೇನಿಯಂ ಸ್ಕ್ರೂಸ್ ಹಾಕಿದ್ದು. ಸ್ಟೇನ್ಲೆಸ್ ಸ್ಟೀಲ್ ನಾನು ಹಾಕೋದಿಲ್ಲ, ಬಟ್ ಟೈಟೇನಿಯಂ ಸ್ಕ್ರೂ ಹಾಕಿದ್ದಿದೆ. Because it is for budget. There is almost 7,000 to 8,000 difference between these two screws. But most of all the keyhole surgeries are covered under insurance. Including ಸುರಕ್ಷದಲ್ಲಿ ಕೂಡ ಕೀಹೋಲ್ ಸರ್ಜರಿಗಳು ಕವರ್ ಆಗುತ್ತೆ. ಸುರಕ್ಷದಲ್ಲೂ ವಿ ಹ್ಯಾವ್ ಡನ್ ಇನಫ್ ಆರ್ಥ್ರೋಸ್ಕೋಪಿ ಸರ್ಜರಿ. ಸುರಕ್ಷಾ ಅಂತೂ ಆಲ್ಮೋಸ್ಟ್ ಹೆಚ್ಚಿನ ಜನರ ಹತ್ರ ಇದೆ. ಸೊ ಆದ್ರೆ ಅದೇ ಹಾಸ್ಪಿಟಲ್ ಟು ಹಾಸ್ಪಿಟಲ್ ವೇರಿ ಆಗುತ್ತೆ, ಯಾವ ಹಾಸ್ಪಿಟಲ್ ಮಾಡ್ಕೊಳ್ಳೋದು. ಕೆಲವರಲ್ಲಿ ಸುರಕ್ಷೆ ಇರುತ್ತೆ, ಕೆಲವರಲ್ಲಿ ಇರೋದಿಲ್ಲ. ಇರೋ ಹಾಸ್ಪಿಟಲ್ ಅಲ್ಲಿ ನಾವು ಮಾಡಿಕೊಂಡು ಸುರಕ್ಷದಲ್ಲಿ ಆಪರೇಷನ್ ಮಾಡಿದ್ದೇವೆ. ಸೊ ಅದು ಇನ್ಶೂರೆನ್ಸ್ ಹೆಚ್ಚಿನದ್ದು ಕೀಹೋಲ್ ಸರ್ಜರಿನ ಕವರ್ ಮಾಡುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಆದ್ರೆ ಅದೇ ಸರ್ಜರಿ ಖರ್ಚುಗಳು ಏನು ಭಯಂಕರ ಜಾಸ್ತಿ, ಸಿಕ್ಕಾಬಡೆ ಜಾಸ್ತಿ. ಅಂದ್ರೆ ಓಪನ್ ಸರ್ಜರಿಗೆ 50,000 ಆದ್ರೆ ಇದಕ್ಕೆ 1 ಲಕ್ಷ ಆ ತರ ಏನೂ ಇಲ್ಲ. ಮ್ಯಾಕ್ಸಿಮಮ್ 20,000-25,000 ಮ್ಯಾಕ್ಸಿಮಮ್ ಡಿಫರೆನ್ಸ್ ವಿಲ್ ಕಮ್. ಬಟ್ ನಮ್ಗೆ ಅದು ವೆನ್ ಇಟ್ ಕಮ್ಸ್ ಟು ರಿಕವರಿ ದ ಡಿಫರೆನ್ಸ್ ಇಸ್ ಮ್ಯಾಸಿವ್. ರಿಕವರಿ ಇಸ್ ವೆರಿ. ಸೊ ನಾವು ಬೇರೆ ಒಂದಕ್ಕೆ ಈಗ ಕಾರ್ಗಳು ತಗೊಳ್ಳುವಾಗ ಕೂಡ VXI ಇಂದ ZXI ಹೋಗುವಾಗ ZXI ಅಲ್ಲಿ ತುಂಬಾ ಫೀಚರ್ಸ್ ಇದೆ. ಸೊ VXI ಬೇಡ ಅಂತ 5-6 ಲಕ್ಷ ಖರ್ಚು ಮಾಡ್ಲಿಕ್ಕೆ ಎಕ್ಸ್ಟ್ರಾ ರೆಡಿ ಇರ್ತೇವೆ. ಹಾಗಿದ್ದಾಗ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ದಟ್ ಇಸ್ ವಾಟ್ ಐ ವಿಲ್ ಟೆಲ್. ಇದೆಲ್ಲ ನೀವು ಹೆಲ್ತಿನ ವಿಷಯದಲ್ಲಿ ದಯವಿಟ್ಟು ಡೋಂಟ್ ಬಾರ್ಗೇನ್ ವಿತ್ ಯುವರ್ ಡಾಕ್ಟರ್. ದಯವಿಟ್ಟು ನಿಮ್ಮ ಡಾಕ್ಟರ್ ಒಟ್ಟಿಗೆ ಬಾರ್ಗೇನ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಒಳಗಡೆ ಈಗ ಗಂಟಿನೊಳಗೆ ಈಗ ನಾವು ಕೆಲವು ರಿಪ್ಲೇಸ್ಮೆಂಟ್ ಸರ್ಜರೀಸ್ ಮಾಡ್ತಾರೆ, ಅದರಲ್ಲಿ ಒಳ್ಳೆ 25 ವರ್ಷಕ್ಕೆ ಬಾಳಿಕೆ ಬರುವಂತ ವೆರಿ ಗುಡ್ ಇಂಪ್ಲಾಂಟ್ಸ್ ಆರ್ ದೇರ್. 10 ವರ್ಷಕ್ಕೆ ಬಾಳಿಕೆ ಬರುವಂತ ಚೀಪ್ ಇಂಪ್ಲಾಂಟ್ಸ್ ಆರ್ ಆಲ್ಸೋ ದೇರ್. ಸೊ ನಾವು ಪೇಷಂಟ್ಗೆ ವಿ ಗಿವ್ ದಿ ಆಪ್ಷನ್. ನಾನು ಸುಳ್ಳು ಹೇಳಿ ನಿಮ್ಮಲ್ಲಿ ಏನೋ ಹಾಕಿ ಕಳಿಸೋದಿಲ್ಲ. ಐ ಗಿವ್ ದಿ ಆಪ್ಷನ್. ನೋಡಿ, ಇದಾದ್ರೆ ಇಷ್ಟ ಆಗುತ್ತೆ, ಇದಾದ್ರೆ ಇಷ್ಟ ಆಗುತ್ತೆ, ನೀವು ಡಿಸೈಡ್ ಮಾಡಿ ವಾಟ್ ಯು ವಾಂಟ್. ಕಮ್ಮಿದು ಹಾಕ್ಬೋದು, ಬಟ್ ನೀವು ಮತ್ತೆ 5 ವರ್ಷ ಬಿಟ್ಟು ಡಾಕ್ಟ್ರೆ ಇದು ಹೀಗಾಯ್ತು. ಸೊ ದ್ಯಾಟ್ ಡೋಂಟ್ ಟೇಕ್ ದ್ಯಾಟ್ ಚಾನ್ಸ್. ಯೂಸ್ ಗುಡ್ ಇಂಪ್ಲಾಂಟ್ಸ್. ನಿಮಗೆ ನಿಮ್ಮ ಹೆಲ್ತ್ಗೆ ಬಂದಾಗ ಇಲ್ಲ ಡಾಕ್ಟರ್ ನನಗೆ ಒಳ್ಳೇದೇ ಹಾಕಿ, ತೊಂದರೆ ಇಲ್ಲ. ಮತ್ತೆ ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಟೇಕ್ ಅ ಗುಡ್ ಇನ್ಶೂರೆನ್ಸ್. ನಿಮಗೆ ಒಳ್ಳೆ ಕವರೇಜ್ ಕೊಟ್ಟು ನಿಮ್ಮ ಹೆಲ್ತ್ಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಇನ್ಶೂರೆನ್ಸ್, ಅದಕ್ಕೆ ಪ್ರೀಮಿಯಂ ಎಲ್ಲ ಕಟ್ಟಿ ಚೆನ್ನಾಗಿ ಇರೋ ಇನ್ಶೂರೆನ್ಸ್ ಹಾಕಿ. ಸೊ ದಟ್ ನೀವು ಹಾಸ್ಪಿಟ್ಲ್ಗೆ ಹೋದಾಗ ನಿಮಗೆ ಎಲ್ಲ ಕವರೇಜ್ ಬರೋ ಥರ ಯಾವುದೇ ಇನ್ಶೂರೆನ್ಸ್ ಆಗಲಿ, ಎಷ್ಟೇ ನಿಮ್ಮ ಆದಾಯ ಇರಲಿ, ಎಷ್ಟೇ ನಿಮ್ಮ ಅರ್ನಿಂಗ್ ಇರಲಿ, ಒಂದು ಸಣ್ಣ ಇನ್ಶೂರೆನ್ಸ್ ಅನ್ನಾದರೂ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡಿ. ಸಡನ್ ಆಗಿ ಕೈಕಾಲು ಬಿಡೋ ಥರ ದೀಸ್ ಕೀಹೋಲ್ ಸರ್ಜರೀಸ್ ಆರ್ ನಾಟ್ ಎಮರ್ಜೆನ್ಸೀಸ್. ಇದರಲ್ಲಿ ಯಾವುದು ಎಮರ್ಜೆನ್ಸಿ ಸರ್ಜರಿ ಇಲ್ಲ. ಅಪಾರ್ಟ್ ಫ್ರಮ್ ಹೊಟ್ಟೆ ಸರ್ಜರಿಗಳು ಯಾರು ಜನರಲ್ ಸರ್ಜನ್ಸ್ ಮಾಡ್ತಾರೆ ಅದು ಎಮರ್ಜೆನ್ಸೀಸ್. ಆರ್ಥೋಪೆಡಿಕ್ಸ್ ಅಲ್ಲಿ ನನ್ ಆಫ್ ದೆಮ್ ಆರ್ ಎಮರ್ಜೆನ್ಸೀಸ್. ಸೊ ಅದಕ್ಕೆ ಏನು ಇವತ್ತು ಬಂದ್ರೆ ಇವತ್ತೇ ಸರ್ಜರಿ ಆಗಬೇಕು, ಇಲ್ಲಾಂದ್ರೆ ಕಾಲು ಹೋಗ್ಬಿಡುತ್ತೆ, ಆ ತರ ಏನೂ ಇಲ್ಲ. ಸೊ ಯು ಡೆಫಿನೆಟ್ಲಿ ಕ್ಯಾನ್ ವೆಯ್ಟ್.
ಆದ್ರೆ ನಿಮ್ಮ ಬೇರೆ ತೊಂದರೆಗಳು, ಈಗ ಹಾರ್ಟ್ ಅಟ್ಯಾಕ್ ಬಂತಾಗ್ಲಿ ಅಥವಾ ಆ ತರ ಹೊಟ್ಟೆ ಅಪೆಂಡಿಕ್ಸ್ ತೊಂದರೆ ಬಂತು, ಏನೋ ಒಂದು ಎಮರ್ಜೆನ್ಸಿ, ಸಡನ್ ಆಗಿ ಮನೆ ಕಟ್ಟಕ್ಕೆ ಅಂತ ದುಡ್ಡು ಇಡ್ತೀರಿ, ಆಸ್ಪತ್ರೆಗೆ ಹೋಗಿರ್ತೀರಿ, ಸಡನ್ ಆಗಿ ಖರ್ಚು ಬರುತ್ತೆ, ಮನೆ ಕಟ್ಟಿರೋ ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡಿ. ಸೊ ಅದರಿಂದ ಹ್ಯಾವ್ ಅ ಕವರೇಜ್ ಆಫ್ ಇನ್ಶೂರೆನ್ಸ್ ತಗೊಳ್ಳಿ. ಯಾವುದೇ ಇನ್ಶೂರೆನ್ಸ್ ಆಗಲಿ, ನಿಮ್ಮ ಆಫೀಸಲ್ಲಿ ಇರ್ಬೋದು ಅಥವಾ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ಮನೇಲಿ ಇರ್ಬೋದು, ಇದು ಪ್ರೈವೇಟ್ ಇನ್ಶೂರೆನ್ಸ್ ಆಗಿರಲಿ, ಗೌರ್ಮೆಂಟ್ ಇನ್ಶೂರೆನ್ಸ್ ಆಗಿರಲಿ, ಒಂದು ಇನ್ಶೂರೆನ್ಸ್ ಕವರೇಜ್ ತಗೊಂಡ್ಬಿಡಿ, ವಿಚ್ ಇಸ್ ಗುಡ್, ವಿಚ್ ವಿಲ್ ಪ್ರೊಟೆಕ್ಟ್ ಅಂಡ್ ಅದನ್ನ ಸೇಫ್ ಆಗಿ ಒಂದ್ ಕಡೆ ಸೆಟಲ್ ಮಾಡ್ಕೊಳ್ಳಿ. ಸೊ ದಟ್ ಯು ಡೋಂಟ್ ಹ್ಯಾವ್ ಸಡನ್ ನಿಮ್ಮ ತಲೆ ಮೇಲೆ ದೊಡ್ಡ ಬಾಂಬ್ಗಳು ಬೀಳೋದಿಲ್ಲ ಅವರಿಗೆ. ವೀಕ್ಷಕರೇ, ಇಷ್ಟು ಅಂತ ಹೇಳಿದ್ರೆ ಕಳೆದ ಎಲ್ಲ ಸಂಚಿಕೆಗಳಲ್ಲೂ ಸಹ ನಾವು ರೋಗಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತು ಡಾಕ್ಟ್ರು ಅದರ ಜೊತೆಗೆ ಒಂದು ಸ್ಪಷ್ಟವಾದ ಕಿವಿ ಮಾತನ್ನು ಕೂಡ ಹೇಳಿದ್ರು. ಎರಡು ವಿಚಾರವನ್ನು ಹೇಳಿದ್ರು. ನಮಗೆ ನಾವು ಬಂದಾಗ ಬೇರೆದನ್ನು ನೋಡಬಾರ್ದು, ಹಣ ಆಗಿರ್ಬೋದೇನು, ದೇಹ ಮುಖ್ಯ, ನಾವಿದ್ದರೆ ಎಲ್ಲದೂ ಬರ್ತದೆ ಅನ್ನೋದನ್ನು ಉದಾಹರಣೆ ಕೂಡ ಕೊಟ್ಟು ಹೇಳಿದ್ರು. ಅದಲ್ಲದೆ ಯಾವಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾವುದೇ ಆಗಿರಲಿ, ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಅಥವಾ ನಮ್ಮ ಕುಟುಂಬಕ್ಕೋಸ್ಕರ ಒಂದು ಇನ್ಶೂರೆನ್ಸನ್ನು ಮಾಡುವಂಥದ್ದು ಬಹಳ ಮುಖ್ಯ ಅನ್ನುವ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ರು. ಬಹುಶಃ ಈ ಕೀಹೋಲ್ ಸರ್ಜರಿಯ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳು ನಿಮಗೆ ತಿಳಿತು, ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತಾ, ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ಡಾಕ್ಟ್ರೆ, ಈ ಸರ್ಜರಿಯನ್ನು ಯಾರಿಗೆ ಮಾಡ್ಬೋದು? ಇದಕ್ಕೆ ವಯಸ್ಸಿನ ಮಿತಿ ಆ ಥರದ್ದೇನಾದರೂ ಉಂಟಾ ಅಥವಾ ಎಲ್ಲರಿಗೂ ಮಾಡ್ಬೋದಾ? ಎಲ್ಲರಿಗೂ ಮಾಡ್ಬೋದು, ವಯಸ್ಸಿನ ಮಿತಿ ಅಂತ ಹೇಳಿ ಏನೂ ಇಲ್ಲ. ಬಟ್ ದೆನ್ ಅದು ವೈದ್ಯರು ಡಿಸೈಡ್ ಮಾಡುವಂಥದ್ದು. ಈಗ ನಾನೇನು ಹೇಳಿದೆ, ಈಗ ಒಂದು 75-80 ವರ್ಷದವರು ನನ್ನ ಹತ್ರ ACL ಇಂಜುರಿ ಮಾಡ್ಕೊಂಡು ಬಂದರೆ, ಅಂದರೆ ಆಂಟೀರಿಯರ್ ಕ್ರೂಷಿಯಲ್ ಲಿಗಮೆಂಟ್ ಏನು ಹೇಳಿದೆ, ಅವರಿಗೆ ನಾನು ನೋಡಿರ್ತೀನಿ ಎಕ್ಸ್ರೇಯಲ್ಲಿ ಮಾಂಸಪಟ್ಟಿಗಳು ಹರಿದೋಗಿದೆ, ಆದರೆ ಎಲ್ಬೆಲ್ಲ ಸವೆತ ಆಗಿದೆ, ಎಲ್ಬೆಲ್ಲ ಕೊಳತು ಹೋಗಿದೆ, ಇನ್ನು ಇದಕ್ಕೆ ಕೀಹೋಲ್ ಸರ್ಜರಿಯಿಂದ ಬೆನಿಫಿಟ್ ಇಲ್ಲ. ಆದರೆ ಸಿಕ್ಕಾಪಟ್ಟೆ ನೋವಿದೆ, ತಡ್ಕೊಳ್ಳಿಕ್ಕಾಗೋದಿಲ್ಲ, ಯಾವಾಗಲೂ ನೋವಿರುತ್ತೆ ಅಂತ ಇದ್ದ ಸಿಚುವೇಶನ್ನಲ್ಲಿ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಯೋಚನೆ ಮಾಡ್ತೇವೆ, ವಿಚ್ ಇಸ್ ಅನದರ್ ಇಂಪಾರ್ಟೆಂಟ್. ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಒಳಗಡೆ ಎಲಬನ್ನೆಲ್ಲ ತೆಗೆದು ಒಳಗಡೆ ಸ್ಟೀಲ್ ಕೂರಿಸಿ ಮಾಡುವಂಥದ್ದು. ಸೊ ಆ ಸರ್ಜರಿ ಬಗ್ಗೆ ಯೋಚನೆ ಮಾಡ್ತೇವೆ. ಸೊ ಎನಿಬಡಿ ಕ್ಯಾನ್ ಅಂಡರ್ಗೋ ದಿಸ್ ಸರ್ಜರಿ, ಬಟ್ ಅಗೇನ್ ಅದೇ ಪಾಯಿಂಟ್, ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ. 18 ವರ್ಷದ ಹುಡುಗನಿಂದ ಹಿಡಿದು 75 ವರ್ಷದ ಮುದುಕನವರೆಗೂ ಆಪರೇಷನ್ ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಕೀಹೋಲ್ ಸರ್ಜರಿಯಲ್ಲಿ ರಿಸ್ಕ್ಗಳು, ಕಾಂಪ್ಲಿಕೇಶನ್ಗಳು ಕಮ್ಮಿ. ಆದ್ರೆ ಆ ಸರ್ಜರಿಯ ಅವಶ್ಯಕತೆ ಅವನಿಗಿದೆಯಾ, ಅದರಿಂದ ಅವರಿಗೆ ಬೆನಿಫಿಟ್ ಇದೆಯಾ, ಅದು ಮಾಡೋದ್ರಿಂದ ಅವರು ಮುಂದೆ ಅವರಿಗೆ ಚೇಂಜ್ ಸಿಕ್ಕಾಪಟ್ಟೆ ಬರುತ್ತಾ? ಈಗ ಅದೇ ಹೇಳಿದ್ನಲ್ಲ, 25 ವರ್ಷದ ಕ್ರಿಕೆಟರ್ ನನ್ನ ಹತ್ರ ಬಂದು ಡಾಕ್ಟರ್ ನಂಗೆ ನಡಿಲಿಕ್ಕೆ ಆಗೋದಿಲ್ಲ, ನೋವಿದೆ, ಅವರಿಗೆ ಕೀಹೋಲ್ ಸರ್ಜರಿಯಿಂದ ತುಂಬಾ ಬೆನಿಫಿಟ್ ಬರುತ್ತೆ. Just like Neeraj Chopra, you can go back to your sport, win gold medals and all that. ಆದರೆ 75 ವರ್ಷದ ಮುದುಕನ ಅವರದ್ದು ನೀಡ್ಸ್ ಏನು? ಈಗ ನಮಗೆ ಈಗ ಟಾಯ್ಲೆಟ್ಗೆ ಹೋಗಿ ಬರಬೇಕು, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಹೋಗಬೇಕು. ಆದರೆ ಈಗಿನ ಕಾಲದಲ್ಲಿ ನಮ್ಮ ತಂದೆ ಕಾಲದವರು ಅಥವಾ ನಮ್ಮ ಅಜ್ಜನ ಕಾಲದವರು ಈಗ ಅವರು ಜಾಸ್ತಿ ಆಕ್ಟಿವ್ ಇದ್ದಾರೆ. ಈಗಿನ ಕಾಲದ ಯುವಕರಿಂದ ಅವರ ಡಿಮಾಂಡ್ಸ್ ಜಾಸ್ತಿ ಇರುತ್ತೆ. ನನಗೆ ಬೆಳಿಗ್ಗೆ ಫಂಕ್ಷನ್ಗೆ ಹೋಗ್ಬೇಕು, ಸಂಜೆ ಮದುವೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಕೋಲಕ್ಕೆ ಹೋಗ್ಬೇಕು ಅಂತ ಅವರ ಡಿಮಾಂಡ್ಸ್ ಜಾಸ್ತಿ ಇದ್ದಾಗ ಅವರ ಡಿಮಾಂಡ್ಸ್ ಮೇಲೆ ಹೋಗುತ್ತೆ. ಯಾರೋ ಒಬ್ಬ ಬೆಡ್ ರಿಡನ್ ಪೇಷಂಟ್ ಇದ್ದಾನೆ, ಅವನಿಗೆ ಒಂದೇನೋ ತೊಂದರೆ ಬಂದಿದೆ, ಅವರಿಗೆ ನೀ ಸರ್ಜರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವೆರಾಸ್ ಸಂಬಡಿ ಹೂ ಇಸ್ ವೆರಿ ಆಕ್ಟಿವ್, ಹೂ ಇಸ್ ಇವನ್ ಓಲ್ಡ್, ಅವರಿಗೆ ನಾವು ಸರ್ಜರಿಯ ಬಗ್ಗೆ ಯೋಚನೆ ಮಾಡ್ತೇವೆ. ಬಿಕಾಸ್ ಅವರಿಗೆ ಅವ್ರು ಇರೋ ತನಕ ಅವರಿಗೆ ಅವರ ಎಲ್ಲಾ ಕೆಲಸಗಳು ಕಾರ್ಯಗಳು ಮಾಡಿಕೊಂಡಿರ್ಲಿಕ್ಕೆ ಅವ್ರಿಗೆ ಇದಾಗ್ತದೆ. ಸೊ ದಟ್ ಇಸ್ ದ ಥಿಂಗ್, ಡಿಪೆಂಡ್ಸ್ ಆನ್ ದ ಡಿಮಾಂಡ್ ಆಫ್ ದ ಪೇಷಂಟ್. ಅವರ ಡಿಮಾಂಡ್ ಏನು, ಅವ್ರಿಗೆ ಏನು ಬೇಕು, ಅದರ ಮೇಲೆ ಹೋಗುತ್ತೆ. 25 ವರ್ಷದವನು ಬೆಡ್ ರಿಡನ್ ಆಗಿದ್ರೆ ನೋ ಆಪರೇಷನ್, ಮುಟ್ಟೋದು ಇಲ್ಲ, ಬಿಕಾಸ್ ಮಾಡಿ ಏನು ಯೂಸ್ ಇಲ್ಲ. ಆದರೆ 75 ವರ್ಷದ ಮುದುಕನಿಗೆ ಡಿಮಾಂಡ್ಸ್ ಅಷ್ಟಿದ್ರೆ ಸಿಕ್ಕಾಪಟ್ಟೆ ನಡೀತಾರೆ. ನೀವು ಬೆಳಿಗ್ಗೆ ಇಲ್ಲಿ ಹೊರಗಡೆ ಬಂದ್ರೆ ಆ ಕೃಷ್ಣ ಮಠದ ಹತ್ರ, ರಥಬೀದಿ ಹತ್ರ ಎಲ್ಲ ಹೋದ್ರೆ ಎಲ್ಲ ವಯಸ್ಸಾದವರು ವಾಕಿಂಗ್ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಆ ವಯಸ್ಸಿನವರು ಎಷ್ಟು ಆಕ್ಟಿವ್ ಇದ್ದಾರೆ, ಎಷ್ಟು ಬ್ರಿಸ್ಕ್ ವಾಕಿಂಗ್ ಮಾಡ್ತಾರೆ. ಆಯ್ತಾ, ಈಗ ಗಿಮ್ಮು ಯಾವುದಕ್ಕೂ ಹೋಗಿಲ್ಲ ಅವ್ರ ಲೈಫ್ ಇಡೀ, ಯಾವ ಪ್ರೋಟೀನ್ ಶೇಕ್ಗಳು ಇಲ್ಲ, ಅಲ್ಲೇ ದೇವ ಪ್ರಸಾದ ತಿನ್ಕೊಂಡು ನಡ್ಕೊಂಡು ದೇ ವಾಕ್, ದೇ ಆರ್ ವೆರಿ ಹೆಲ್ದಿ.
ನಿಜ. ಸೊ ಅವರಿಗೆ ಇನ್ ಕೇಸ್ ದೇ ಕಮ್ ಅಂಡ್ ಟೆಲ್ ಡಾಕ್ಟರ್ ನಂಗೆ ನೋವಿದೆ, ನಂಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಇದರ ಮೊದಲು ನಾನು 5 ಕಿಲೋಮೀಟರ್ ನಡೀತಿದ್ದೆ, ಈಗ ಆಗೋದಿಲ್ಲ, ಡೆಫಿನೆಟ್ಲಿ ವಿಲ್ ಥಿಂಕ್ ಆಫ್ ಡೂಯಿಂಗ್ ಅನ್ ಆಪರೇಷನ್. ಯಾವ ಆಪರೇಷನ್? ಕೀ ಹೋಲ್, ನಾನ್ ಕೀ ಹೋಲ್, ಅದು ಸರ್ಜನಿಗೆ ಬಿಟ್ಟದ್ದು. ಅದರಲ್ಲಿ ಪೇಷಂಟ್ ಡಸಂಟ್ ಹ್ಯಾವ್ ಅ ಸೇ. ಅಂದ್ರೆ ಪೇಷಂಟ್ ಕ್ಯಾನ್ ರಿಕ್ವೆಸ್ಟ್, ಇದು ಕೀ ಹೋಲಲ್ಲಿ ಮಾಡ್ಬೋದಾ? ಇಲ್ಲ ಮಾರೆ, ಇದು ಕೀ ಹೋಲಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಲ್ಲ, ನನಗೆ ಕೀ ಹೋಲಲ್ಲಿ ಮಾಡ್ತೀನಿ ಹೇಳಿದ್ದಾರೆ, ಆಯ್ತು ನೋಡಿ. ಬಟ್ ಕೀ ಹೋಲಲ್ಲಿ ಸಮ್ ಸರ್ಜರೀಸ್ ಕ್ಯಾನ್ ನಾಟ್ ಬಿ ಡನ್ ಇನ್ ಕೀ ಹೋಲ್. ಸೊ ಅದನ್ನು ಕೂಡ ಪೇಷಂಟ್ಗಳು ಅಕ್ಸೆಪ್ಟ್ ಮಾಡಬೇಕು. ಹೇಳಿದ್ರಲ್ಲ, ಯಾರಿಗೆ ಬೇಕಂತ ಹೇಳೋದು ಮತ್ತೆ ಪುನಃ ಅದನ್ನೇ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ಕೇಳಬಹುದು ಇದ್ವಾ ಅಥವಾ ಅದರ ಬಗ್ಗೆ ಇರುವಂತಹ ಗೊಂದಲಗಳನ್ನು, ಸಮಸ್ಯೆಗಳನ್ನು ಕೇಳಬಹುದು. ಬಿಟ್ಟರೆ ಅದನ್ನು ಸಂಪೂರ್ಣವಾದಂತಹ ನಿರ್ಧಾರವನ್ನು ಡಾಕ್ಟ್ರು ಹೇಳ್ತಾರೆ, ಅದನ್ನು ನಾವು ಫಾಲೋ ಮಾಡಬೇಕನ್ನೋದನ್ನು ಮತ್ತು ಕೂಡ ಒತ್ತಿ ಡಾಕ್ಟ್ರು ಹೇಳಿದ್ರು. ಡಾಕ್ಟ್ರ್, ನೀವು ಮಾತಾಡುವಾಗ ಹೇಳಿದ್ರಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ಕೊಂಡು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ಬೋದಾ? ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸಿಕ್ಕಾಪಟ್ಟೆ ಮಾರ್ಕೆಟಿಗೆ ಬರ್ತಾ ಇದೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್, ಅಂದರೆ ಕೆಲವು ವರ್ಷಗಳ ಹಿಂದೆ 60s ಅಲ್ಲಿ 70s ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಜಾಯಿಂಟ್ ರಿಪ್ಲೇಸ್ಮೆಂಟ್ ರೆವಲ್ಯೂಷನ್ ಅಂತ ಏನು ಹೇಳುತ್ತೇವೆ, ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಟಾರ್ಟೆಡ್ ಬಿಕಮಿಂಗ್ ಪಾಪ್ಯುಲರ್. ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಏನು? ಈ ಸವೆತ ಆದಂಥ ಗಂಟುಗಳು ಯಾವುದೇ ಒಂದು ತೊಂದರೆಯಿಂದಾಗಿ, ಸಂಧಿವಾತ ಆಗಲಿ, ಆಮುವಾತ ಆಗಲಿ, ಅಥವಾ ವಯಸ್ಸಿಗೆ ಬಂದಂಥ ಸವೆತಗಳಿಂದ ಏನು ಸವೆತ ಆದಂಥ ಎಲುಬುಗಳಿದೆ, ಆ ಎಲುಬುಗಳು ಆ ಜಾಯಿಂಟ್ ಅನ್ನು ಫಾರ್ಮ್ ಮಾಡುವಂಥ ನಮ್ಮ ಥೈ ಬೋನ್, ಅಂದರೆ ನಮ್ಮ ಈ ತೊಡೆಯ ಎಲುಬು ಮತ್ತೆ ಕೆಳಗೆ ಕಾಲ್ಗಂಟಿನ ಕೆಳಗಿರುವಂತಹ ಎಲುಬುಗಳ ಮಧ್ಯೆ, ಜಾಯಿಂಟಿನ ಮಧ್ಯದಲ್ಲಿ ಏನು ಸವೆತ ಆಗಿ ಎಲುಬು ಡಿಸ್ಟ್ರಾಯ್ ಆಗಿದೆ, ಅದನ್ನ ಕಟ್ ಮಾಡಿ ತೆಗೆದು ಒಳಗಡೆ ಸ್ಟೀಲ್ ಅನ್ನು ಕೂರಿಸ್ತೇವೆ. ಆಗೇನಾಗುತ್ತೆ, ಎಲುಬಿಗೆ ತಾಗುವುದು ಕಮ್ಮಿ ಆಗುತ್ತೆ. ವಯಸ್ಸಾಗ್ತಾ ಇದ್ದ ಹಾಗೆ ಎಲುಬುಗಳ ಮಧ್ಯದಲ್ಲಿರುವಂತ ನೀರು, ಮಾಂಸಖಂಡಗಳು, ಮಾಂಸಪಟ್ಟಿಗಳೆಲ್ಲ ವೀಕ್ ಆಗುತ್ತೆ. ಸೊ ಎಲುಬು ತಾಗ್ಲಿಕ್ಕೆ ಶುರು ಮಾಡುತ್ತೆ. ಅದನ್ನ ಬೋನ್ ಆನ್ ಬೋನ್ ಆರ್ಥರೈಟಿಸ್ ಅಂತ ಹೇಳ್ತಾರೆ. ಅದರಿಂದಾಗಿ ನೀವು ನೋಡ್ಬೋದು, ವಯಸ್ಸಾದವರ ಕಾಲು ವಾರೆ ಆಗೋದು, ಅಥವಾ ಅವರಿಗೆ ನಡೆಯಕ್ಕೆ ಹೀಗೆ ಮಾಡ್ಕೊಂಡು ನಡೀತಿರ್ತಾರೆ. ಅದು ಕಾಲ್ಗಂಟು ಮಾತ್ರ ಅಲ್ಲ, ಸೊಂಟಕ್ಕೂ ಆಗುತ್ತೆ, ಕೆಳಗಡೆ ಆಂಕಲ್ ಜಾಯಿಂಟ್ಗೂ ಆಗುತ್ತೆ. ಸೊ ಬಾಡಿಲಿರೋ ಹೆಚ್ಚಿನ ಜಾಯಿಂಟ್ಸ್ಗೆ ಈ ಸವೆತ ಬರುತ್ತೆ. ಬಟ್ ಕಾಲ್ಗಂಟು ಮತ್ತೆ ಸೊಂಟ, ಇದಕ್ಕೆ ವೆಯ್ಟ್ ಬೀಳೋದ್ರಿಂದ, ಹೆಚ್ಚಾದ ನಮ್ಮ ಬಾಡಿಯಲ್ಲಿ, ನಮ್ಮ ಇಡೀ ಬಾಡಿಯಲ್ಲಿ ಇರುವಂತಹ ವೆಯ್ಟ್ಗಳು ಅದರ ಮೇಲೆ ಬಿಡೋದ್ರಿಂದ ಅವಕ್ಕೆ ಪೆಟ್ಟಾಗೋದು ಜಾಸ್ತಿ, ಸವೆತ ಆಗೋದು ಜಾಸ್ತಿ. ಅದಕ್ಕೆ ವಿ ಡೂ ಜಾಯಿಂಟ್ ರಿಪ್ಲೇಸ್ಮೆಂಟ್. ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಆ ಎಲುಬನ್ನೆಲ್ಲ ತೆಗೆದು ಒಳಗಡೆ ಸ್ಟೀಲ್ ಕೂರಿಸಿ. ಅವಾಗ ಏನಾಗುತ್ತೆ, ಎಲುಬು ತಾಗೋದಿಲ್ಲ, ಮಧ್ಯದಲ್ಲಿ ಸ್ಟೀಲ್ ವಿಲ್ ಬಿ ಇಂಟರಾಕ್ಟಿಂಗ್. ಸ್ಟೀಲ್ ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಲೈನರ್ ಅಂತ ಹಾಕ್ತೇವೆ. ಸೊ ಅದು ನಿಮ್ಮ ತೊಂದರೆಗಳನ್ನು, ಅಂದ್ರೆ ನಿಮ್ಮ ನೋವನ್ನು ಸಂಪೂರ್ಣವಾಗಿ ಸರಿ ಮಾಡುತ್ತೆ. ಹಾಗೆ ವಾರೆ ಆಗಿರೋ ಕಾಲನ್ನು ಕೂಡ ಸ್ಟ್ರೈಟ್ ಮಾಡಬಹುದು. ಆದ್ರಿಂದ ನಿಮಗೆ ನಡಿಲಿಕ್ಕೆ ಮತ್ತೆ ನಿಮ್ಮ ದಿನನಿತ್ಯದ ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಆಪರೇಷನ್ ಆದ ಮೇಲೆ ಕಾಲ್ಗಂಟೆಲ್ಲ ನೋವು ಹೋಯ್ತು, ನಾನಿನ್ನು ಕೆಳಗಡೆ ಚಟ್ಟೆ ಮೊಟ್ಟೆ ಹಾಕಿ ಜಪ ಮಾಡ್ತೇನೆ ಅಥವಾ ಸಿಕ್ಕಾಪಟ್ಟೆ ನಿಂತ್ಕೊಳ್ತೇನೆ, ಅದೆಲ್ಲ ಇಲ್ಲ. ಅದಕ್ಕೂ ಕೂಡ ಪೋಸ್ಟ್ ಆಫ್ ಪ್ರೋಟೋಕಾಲ್ ಉಂಟು. ಸರ್ಜರಿ ಆದ್ಮೇಲೆ ಕುರ್ಚಿ ಮೇಲೆ ಕುತ್ಕೊಳ್ಬೇಕು, ಕೆಳಗಡೆ ಕುತ್ಕೊಳ್ಬಾರ್ದು. ಕುತ್ಕೊಳ್ಲಿಕ್ಕೆ ಆಗತ್ತೆ, ಆದ್ರೆ ಕುತ್ಕೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಇವನ್ ಎಲ್ಬಿದ್ದು ಸ್ಟೀಲ್ ಇದ್ದು ಏಜ್ ಮುಗಿಲಿಕ್ಕೆ ಶುರುವಾಗುತ್ತೆ. ಸೊ ದೇರ್ ಈಸ್ ಪೋಸ್ಟ್ ಆಫ್ ಪ್ರೋಟೋಕಾಲ್ ಇವನ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಆದ್ರೆ ನಿಮ್ಮ ದಿನನಿತ್ಯಗಳ ಕೆಲಸ ಮಾಡೋಗಳು ಸ್ವಲ್ಪ ನಿಮಗೆ ಹೊರಗಡೆ ಕೆಲಸ ಮಾಡೋಕ್ಕೆಲ್ಲ ತುಂಬಾ ಅನುಕೂಲ. ಆವಾಗ ಮಾತ್ರೆಗಳ ಅವಶ್ಯಕತೆ ಇಲ್ಲ, ನಿಮ್ಮ ಕಾಲ್ಗಳೆಲ್ಲ ಸ್ಟ್ರೈಟ್ ಆಗುತ್ತೆ, ನಡೆಯೋಕ್ಕೆಲ್ಲ ಅನುಕೂಲ ಆಗುತ್ತೆ. ಆಲ್ ದಿಸ್ ಇಸ್ ಅ ಬಿಗ್ ಅಡ್ವಾಂಟೇಜ್. ಇಟ್ಸ್ ಕಾಲ್ಡ್ ಮ್ಯಾಜಿಕ್ ಸರ್ಜರಿ. ಒನ್ ಪಾಯಿಂಟ್ ಆಫ್ ಟೈಮ್ 1980s ಅಲ್ಲಿ ಇಟ್ ವಾಸ್ ಕಾಲ್ಡ್ ಮ್ಯಾಜಿಕ್ ಸರ್ಜರಿ. ಇಫ್ ಯು ವಾಂಟ್ ಟು ಲರ್ನ್ ಮ್ಯಾಜಿಕ್, ಯು ಶುಡ್ ಲರ್ನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ. ಅಂದ್ರೆ ಅಷ್ಟು ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ತರುವಂತ ಆಪರೇಷನ್ ಅಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸಂಪೂರ್ಣವಾಗಿ ಏನಾದ್ರೂ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಇಟ್ ಇಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ನೀವು ಹೇಳಿದ್ರಿ ಈಗ ಕೆಳಗೆ ಕುತ್ಕೊಳ್ಳಿಕ್ಕಿಲ್ಲ ಅಂತ, ಅದು ಒಂದಿಷ್ಟು ಸಮಯದವರೆಗ ಅಥವಾ ಆ ವ್ಯಕ್ತಿ ಜೀವಿತದವರೆಗೂ ಕೆಳಗೆ ಕುತ್ಕೊಳ್ಳಿ? ನೋಡಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವುದು ಹೆಚ್ಚಾಗಿ ಮುದುಕರಿಗೆ, ಮುದುಕಿಯರಿಗೆ, ವಯಸ್ಸಾದ ಮೇಲೆ. ಸಣ್ಣ ವಯಸ್ಸಿನವರಿಗೆ ಯಾರಿಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ. ದರ್ ಆರ್ ಅದರ್ ಆಪರೇಷನ್ಸ್. ಅವರ ಗಂಟಿಗೆ ತೊಂದರೆ ಇದ್ರೆ ಬೇರೆ ಆಪರೇಷನ್ಗಳು. ಆದಷ್ಟು ನೋಡಿ, ಒಂದು ವಿಷಯ ನಾವು ಏನು ನೆನ್ಪಿಡ್ಕೊಳ್ಬೇಕು, ಆ ಪರಮಾತ್ಮ ನಮ್ಗೆ ಏನು ಕೊಟ್ಟಿದ್ದಾನೆ, ದಟ್ ಈಸ್ ಆಲ್ವೇಸ್ ದ ಬೆಸ್ಟ್. ಫಸ್ಟ್ ಹ್ಯಾಂಡ್ ಪೀಸ್. ನಿಮ್ಮ ಸೊಂಟಗಳಾಗಿರ್ಲಿ, ನಿಮ್ಮ ಕಾಲುಗಳಾಗಿರ್ಲಿ, ನಿಮ್ಮ ಕೈಗಳಾಗಿರ್ಲಿ, ನಿಮ್ಮ ಕಣ್ಣುಗಳಾಗಿರ್ಲಿ, ನಿಮ್ಮ ಬೆನ್ನೆಲುಬಾಗಿರ್ಲಿ, ನಿಮ್ಮ ಎದೆ ಆಗಿರ್ಲಿ, ನಿಮ್ಮ ಹೃದಯ ಆಗಿರ್ಲಿ, ನಿಮ್ಮ ಹೊಟ್ಟೆ ಆಗಿರ್ಲಿ, ಏನು ಬೇಕಾದ್ರೆ ಇದ್ರೂ ಇಟ್ ಈಸ್ ದ ಬೆಸ್ಟ್. ಅದನ್ನ ನೀವು ರಿಪ್ಲೇಸ್ ಮಾಡೋದಿರೋದು ಏನಿದೆ, ಮ್ಯಾಕ್ಸಿಮಮ್ ಇಟ್ ಮೈಟ್ ಬ್ರಿಂಗ್ ಅಬೌಟ್ 80% ಇಂಪ್ರೂವ್ಮೆಂಟ್, ಬಟ್ ನಾಟ್ 100%. ಏನು 100% ಇದೆ ನಮಗೆ ಇನ್ನು ರಿಪ್ಲೇಸ್ಮೆಂಟ್, ನಾನು ರಿಪ್ಲೇಸ್ಮೆಂಟ್ ಮಾಡ್ಸ್ಕೊಂಡ್ಬಿಡ್ತೀನಿ, ಸ್ವಲ್ಪ ತೊಂದರೆ ಇದೆ, ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ಬಿಡೋಣ, ಎಲ್ಲ ಸರಿಯಾಗುತ್ತೆ, ಇಲ್ಲ. ಎಷ್ಟು ವಯಸ್ಸಿನ ತನಕ ಆ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನು ನೀವು ಅದನ್ನ ರಿಟೈನ್ ಮಾಡ್ಲಿಕ್ಕಾಗತ್ತೆ, ಅಷ್ಟು ಸಮಯ ತನಕ ನೀವು ಆರೋಗ್ಯವಂತರು. ನಿಮ್ಮ ಲಿವರೇ ಆಗಿರ್ಲಿ. ಈಗಿನ ಕಾಲದಲ್ಲಿ ಲಿವರ್ ತೊಂದರೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ಕಡೆ ಜಂಕ್ ಫುಡ್ ಔಟ್ಲೆಟ್ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಬಾರ್ಗಳು ಜಾಸ್ತಿ ಆಗಿದೆ, ಬ್ಯಾಡ್ ಫುಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಶುಗರ್ ಅಂತೂ ಕೇಳೋದೇ ಬೇಡ, ಎಲ್ರಿಗೂ ಶುಗರ್ ಇದೆ, ಎಲ್ಲ ಮನೆಗಳಲ್ಲೂ ಶುಗರ್ ಇದೆ, ಅಟ್ಲೀಸ್ಟ್ ಒಂದು 2-3 ಇದೆ.
ಸಣ್ಣ ವಯಸ್ಸಿನವರೆಲ್ಲ ಶುಗರ್ ಪಾಸಿಟಿವ್ ಆಗ್ತಿದೆ. ಸೊ ಇದೆಲ್ಲ ತೊಂದರೆಗಳಿಂದ ನಾವು ನಮ್ಮ ಹೆಲ್ತ್ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಆವಾಗ ಈ ಇಂಡಸ್ಟ್ರಿಗಳೆಲ್ಲ ಜಾಸ್ತಿ ಆಗ್ತದೆ. ಸೊ ವಾಟ್ ಎಮ್ ಐ ಸೇಯಿಂಗ್, ಆ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನು ರಿಟೈನ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ನೋಡ್ಕೊಳ್ಬೇಕು, ನಮ್ಮ ಹೆಲ್ತ್ ಅನ್ನು ನಾವೇ ನೋಡ್ಕೊಳ್ಬೇಕು. ಎಸ್, ವಯಸ್ಸಾದ ಮೇಲೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದ್ದಾಗ, ಇವತ್ತೊಂದು ಸ್ಕೂಟರ್ ತಗೊಂಡು ಅದ್ರಲ್ಲಿ 50 ಕಿಲೋಮೀಟರ್ ಮಂಗಳೂರು ತನಕ ಹೋದೆ ಅಂತ ಹೇಳಿ 25 ವರ್ಷ ಬಿಟ್ಟು ಅದೇ ಸ್ಕೂಟ್ರಲ್ಲಿ 50 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಬಾಡಿ ಕೂಡ ಹಾಗೆ. ಈಗ ನೀವು 50 ವರ್ಷದಲ್ಲಿ ನಾನು ಚಟ್ಟೆ ಮುಟ್ಟೆ ಹಾಕಿಕೊಂಡು 2 ಗಂಟೆ ಪೂಜೆ ಮಾಡಿದೆ ಅಂತ ಹೇಳಿದ್ರೆ 70 ವರ್ಷದಲ್ಲೂ ಹಾಗೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು 5 ಸಲ ದಿನಕ್ಕೆ ನಮಾಜ್ ಓದ್ತಿದ್ದೆ 20 ವರ್ಷದ ಹಿಂದೆ, ಈಗ ನನಗೆ ಒಂದೇ ಸಲ ಆಗ್ತದೆ ಡಾಕ್ಟರ್, ನಂಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ನಿಮ್ಮ ಬಾಡಿಯನ್ನು ಫೋರ್ಸ್ ಮಾಡಬೇಡಿ. ಕುರ್ಚಿ ಮೇಲೆ ಓದಿ, ದೇವರಿಗೇನು ಬೇಜಾರಾಗೋದಿಲ್ಲ. ನಿಮಗೆ ಬೇಜಾರಾಗ್ಬೋದು, ದೇವರಿಗೆ ಏನು ಬೇಜಾರಾಗೋದಿಲ್ಲ. ನೀವು ನಮಾಜ್ ಓದ್ತಾ ಇದ್ದೀರಿ, ಅದು ದೊಡ್ಡ ವಿಷಯ. ನೀವು ಪೂಜೆ ಮಾಡ್ತಾ ಇದ್ದೀರಿ, ದೊಡ್ಡ ವಿಷಯ. ನೀವು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಬೆಂಚ್ ಮೇಲೆ, ಅದು ದೊಡ್ಡ ವಿಷಯ. ಅದನ್ನು ಫಾಲೋ ಮಾಡಿ ವಿನಃ ಕೂತ್ಕೊಂಡು ಇಲ್ಲ ನಾನು ಮಾಡಲೇಬೇಕು ಅಂತ ಮಾಡಿದ್ರೆ ತೊಂದರೆ ಆಗುತ್ತೆ. ಸೊ ಏನು ನಿಮ್ಮ ಬಾಡಿಯಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಅದನ್ನು ರಿಟೈನ್ ಮಾಡ್ಲಿಕ್ಕೆ ನೋಡಿ. ಮೇನ್ಲಿ ನಿಮ್ಮ ವೈದ್ಯರು ಹೇಳಿದ್ದು ಕೇಳಿ, ಅದರಲ್ಲಿ ಚೇಂಜಸ್ ಮಾಡಿಕೊಂಡು ನೀವು ಆರೋಗ್ಯವಾಗಿರಿ. ಎಸ್, 60-65 ವರ್ಷ ಆದ ಮೇಲೆ ಡೆಫಿನೆಟ್ಲಿ ನಿಮ್ಮ ಮಾಂಸಪಟ್ಟಿಗಳು ವೀಕ್ ಆಗಿರುತ್ತೆ. ನಿಮ್ಮ ಎಲ್ಬು ಮಾತ್ರ ಅಲ್ಲ, ನಿಮ್ಮ ಜಾಯಿಂಟ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಿಮ್ಮ ಬೆನ್ನೆಲುಬು, ನಿಮ್ಮ ಸೊಂಟ ಎಲ್ಲ ವೀಕ್ ಆಗಿರುತ್ತೆ. ಆವಾಗ ನಾವು ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೇವೆ. ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ ಮೇಲೆ ನಿಮಗೆ ಕಳ ಕೂತ್ಕೊಳ್ಳಿಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಬರೇ ಆ ಎಲ್ಬು ಮಾತ್ರ ಅಲ್ಲ, ನೀವು ಕಳ ಕೂತ್ಕೊಂಡಾಗ ನಿಮ್ಮ ಬೆನ್ನಿನ ಮೇಲೂ ಒತ್ತಡ ಬೀಳುತ್ತೆ, ನಿಮ್ಮ ಸೊಂಟದ ಮೇಲೂ ಒತ್ತಡ ಬೀಳುತ್ತೆ. ಹಿಂಗೆಲ್ಲದನ್ನು ನಾವು ಕೂತ್ಕೊಂಡು ರಿಪ್ಲೇಸ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಅದನ್ನ ನೀವೇ ಈ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳುವಂತ ಒಂದು ಪದ್ಧತಿ. ಸೊ ನಾನು ಯೂಶಲಿ ನೀ ರಿಪ್ಲೇಸ್ಮೆಂಟ್ ವಯಸ್ಸಾದವರಿಗೆ ಹೇಳಿದ ಮೇಲೆ ದಯವಿಟ್ಟು ಕುರ್ಚಿ ಮೇಲೆ ಕೂತ್ಕೊಳ್ಳಿ, ದಯವಿಟ್ಟು ಹಾಸಿಗೆಯಲ್ಲೇ ಮಲ್ಕೊಳ್ಳಿ, ಟಾಯ್ಲೆಟ್ ಹೋಗುವಾಗ ಸಪೋರ್ಟ್ ಹಿಡ್ಕೊಂಡು ಹೋಗಿ, ಕಣ್ಣನ್ನು ಕರೆಕ್ಟ್ ಆಗಿ ಟೆಸ್ಟ್ ಮಾಡ್ಕೊಳ್ಳಿ. ಎಷ್ಟು ವಯಸ್ಸಾದವರಿಗೆ ಕಣ್ಣು ಕಾಣೋದಿಲ್ಲ, ಮೆಟ್ಲು ಮಿಸ್ ಮಾಡ್ತಾರೆ, ಇದು ಮಾಡ್ತಾರೆ, ಬಿದ್ದು ಅಲ್ಲಿ ಪೆಟ್ಟು ಇಲ್ಲಿ ಪೆಟ್ಟು ತಲೆಗೆ ಪೆಟ್ಟೆಲ್ಲ ಆಗುವಂಥದ್ದು. ಸೊ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಚೆಕಪ್ ಮಾಡ್ಕೊಳ್ಳಿ. ಸೊ ಅದೇ ಹೇಳಿದ್ದು, ನಿಮ್ಗೆ ಏನು ಕೊಟ್ಟಿದ್ದಾರೆ, ಕಣ್ಣಿಂದ ಹಿಡಿದು ಕಿವಿಯಿಂದ ಹಿಡಿದು ತಲೆ ಕೂದಲಿಂದ ಹಿಡಿದು ಕಾಲು ಉಗುರಿನ ತನಕ ಏನೆಲ್ಲ ದೇವರು ಕೊಟ್ಟಿದ್ದಾನೆ ಅದನ್ನ ಫಸ್ಟ್ ಹ್ಯಾಂಡ್ ಆಗಿ ನೀವು ಏನು ರಿಟೈನ್ ಮಾಡ್ತೀರಿ ಅಷ್ಟು ತನಕ ನೀವು ಆರೋಗ್ಯವಂತರು. ಆವಾಗಿನ ತನಕ ಮತ್ತೆ ಎಲ್ಲ ರಿಪ್ಲೇಸ್ ಮಾಡ್ತಾ ಕೂತ್ರೆ ಎಲ್ಲದೂ ರಿಪ್ಲೇಸ್ ಮಾಡ್ತಾ ಕೂತ್ಕೊಳ್ಬಹುದು. ಈಗೆಲ್ಲ ಡಿವೈಸಸ್ ಬಂದಿದೆ, ತಲೆಯಿಂದ ಹಿಡಿದು ಕಾಲು ತನಕ ಎಲ್ಲ ರಿಪ್ಲೇಸ್ ಮಾಡುವಂಥದ್ದು. ಬಟ್ ಯು ಡೋಂಟ್ ಹ್ಯಾವ್ ಟು ಗೋ ಫಾರ್ ದ್ಯಾಟ್. ಯಾವುದು ಮೊದಲಿಂದಾಗಿ ನಮಗೆ ಸಿಕ್ಕಿದೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ, ಉಳಿಸ್ಕೊಂಡ್ರೆ ಈ ಥರದ ಒಂದು ಅವಕಾಶಗಳು ಅಥವಾ ಈ ಥರದ ಒಂದು ಏನು ಆಗುವಂಥದ್ದೆಲ್ಲ ತಪ್ಪುತ್ತದೆ, ಅದು ಕಡಿಮೆ ಆಗಬಹುದು ಅಂತ ಡಾಕ್ಟ್ರು ಸ್ಪಷ್ಟವಾಗಿ ಹೇಳಿದರು. ಪ್ರತಿಯೊಂದನ್ನು ಹೇಳಿದರು, ಆಹಾರದಿಂದ ಹಿಡಿದು ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ಹೇಳಿದ್ರು. ಎಲ್ಲ ವಿಚಾರವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ತೀರಿ ಅಂತ ಭಾವಿಸ್ತಾ, ಡಾಕ್ಟ್ರೆ ಈಗ ಬೆನ್ನು ಮೂಳೆ ಸರ್ಜರಿ ಮಾಡೋದಾದ್ರೆ ಅದನ್ನು ಕೂಡ ಈ ಕೀ ಹೋಲ್ ಸರ್ಜರಿಯಿಂದ ಮಾಡಬಹುದಾ? ಹೌದು, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಅಂತ ಒಂದು ಇದಿದೆ, ಒಂದು ಕಾನ್ಸೆಪ್ಟ್ ಇದೆ. ಅದು ಇವನ್ ಕೆಲವು ಪ್ರತಿಷ್ಠಿತ ಸೆಂಟರ್ಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಬೇಸಿಕ್ಲಿ ಇನ್ಸ್ಟ್ರೂಮೆಂಟ್ಗಳನ್ನು ಈ ಸಣ್ಣ ಇನ್ಸಿಷನ್ಗಳಿದ್ದಾವೆ, ಇನ್ಸ್ಟ್ರೂಮೆಂಟ್ಗಳನ್ನು ಒಳಗೆ ಹಾಕಿ ಡಿಸ್ಕ್ ತೊಂದರೆ ಇದ್ದರೆ ಆ ಡಿಸ್ಕನ್ನು ತೆಗೆದು ಕ್ಲೀನ್ ಮಾಡುವಂಥದ್ದು, ಅಥವಾ ಇವನ್ ಕೆಲವು ಸಣ್ಣ ಪುಟ್ಟ ಟ್ಯೂಮರ್ಗಳಿದ್ರೆ ಅದನ್ನು ಕೂಡ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿಯಿಂದ ಮಾಡ್ತಾರೆ. ಇವನ್ ಬ್ರೈನ್ ಸರ್ಜರಿ ಕೂಡ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ದೇ ಆರ್ ಗೆಟಿಂಗ್ ಡೆವಲಪ್ಡ್. ಲಾಟ್ ಆಫ್ ಇಂಟರ್ವೆನ್ಷನ್ಗಳು ಅದು ಇದೆಲ್ಲ ಈಗ ಮೆಡಿಕಲ್ ಸೈನ್ಸ್ ಇಸ್ ಪ್ರೋಗ್ರೆಸ್ಡ್. ಈಗ ನಾವು ಒಂದು 30 ವರ್ಷದ ಹಿಂದೆ ಏನು ನಮ್ಮ ದೇಶದಲ್ಲಿ ಏನು ನಮ್ಮನ್ನು ಬ್ಯಾಕ್ವರ್ಡ್ ಅದು ಇದು ಅಂತ ಬೇಕಾದಷ್ಟೆಲ್ಲ ಕೇಳಿದ್ದೇವೆ. ಬಟ್ ಇಂಡಿಯಾ ಹ್ಯಾಸ್ ಪ್ರೋಗ್ರೆಸ್ಡ್ ಹೆವಿಲಿ ಆನ್ ದ ಪಾಸ್ಟ್ 30-40 ಇಯರ್ಸ್. ನಮ್ಮಲ್ಲಿ ಏನು ಹೆಲ್ತ್ ಕೇರ್ ಡೆವಲಪ್ ಆಗಿದೆ, ಇಟ್ ಹ್ಯಾಸ್ ಗ್ರೋನ್ ವೆರಿ ಫಾಸ್ಟ್. ಪಯೋನಿಯರ್ಸ್ ಆಫ್ ಮೆಡಿಸಿನ್ ಆ್ಯಂಡ್ ಪಯನಿಯರ್ಸ್ ಆಫ್ ಸರ್ಜರಿ ನಮ್ಮ ದೇಶದಲ್ಲೇ ಇದ್ದಾರೆ. ನಾವು ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡಿದರೆ ಸಮ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಆ್ಯಂಡ್ ಸೈಂಟಿಸ್ಟ್ ಇರೋದು ನಮ್ಮ ದೇಶದಲ್ಲಿ. ಹಾರ್ವರ್ಡ್ ಅಂತ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಅಮೆರಿಕದಲ್ಲಿ ಒಂದು ಹಾರ್ವರ್ಡಲ್ಲಿರೋ ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸ್ದೊಂದು ಸ್ಟಡಿ ಮಾಡಿದರು ರಿಗಾರ್ಡಿಂಗ್ ಪೇಷಂಟ್ ಡೆತ್ಸ್, ಯಾರ ಕೈಯಲ್ಲಿ ಜಾಸ್ತಿ ಪೇಷಂಟ್ ಡೆತ್ಸ್ ಆಗುತ್ತೆ ಅಂತ ತಿಳ್ಕೊಂಡು. ಸೊ ಅದರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ರಿಪೋರ್ಟ್ಸ್ನಲ್ಲಿ ಇಂಡಿಯನ್ ಆರಿಜಿನ್ ಇರೋ ಡಾಕ್ಟರ್ಸ್ ಇದ್ರ ಕೇರ್ನಲ್ಲಿ ದೇರ್ ವರ್ ಲೆಸ್ ಡೆತ್ಸ್ ಕಂಪೇರ್ಡ್ ಟು ಅದರ್ಸ್. ಯಾಕೆಂತ ಹೇಳಿದ್ರೆ ನಮ್ಮದು ಬೇಸಿಕ್ ಸೈನ್ಸಸ್, ನಮ್ದೇನು ನಾವು ಮೆಡಿಕಲ್ ಎಜುಕೇಷನ್ ನಮ್ಮಲ್ಲಿ ನೋಡಿ, ಮೆಡಿಕಲ್ ಎಜುಕೇಷನ್ ಈಗ ಅಲ್ಲ, ಫ್ರಮ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇಯರ್ಸ್. ಸುಶ್ರುತನ ಟೈಮ್ನಲ್ಲಿ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಮಾಡ್ತಿದ್ರು, ಸುಶ್ರುತನ ಟೈಮ್ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಿದ್ರು. ಅದೆಲ್ಲ ನಮ್ಮ ದೇಶದಲ್ಲಿ ಇದೆಲ್ಲ ಹಿಡನ್ ಟ್ರೆಜರ್ಸ್, ಯಾವುದನ್ನು ನಾವು ಮುಚ್ಚಿಕೊಂಡು ಪುಸ್ತಕ ಮುಚ್ಚಿಕೊಂಡು ಓದದೆ ನಾವು ಅದನ್ನು ಅಲ್ಲಿಗೆ ಬಿಟ್ಟಿದ್ದೇವೆ. ಸೊ ವಿ ಹ್ಯಾವ್ ಗ್ರೋನ್. ನಮಗೆ ಈಗೇನು ನಮಗೆ ಬಂದಿರುವಂಥ ಒಂದು ಹೊರಗಿಂದ ನಾವು ಕಲ್ತಿರೋ ಇದಲ್ಲ. ವಿ ಆರ್ ಸೂಪರ್ ಇಂಪೋಸಿಂಗ್ ಆ್ಯಂಡ್ ಡೆವಲಪಿಂಗ್ ವಾಟ್ ಯು ಲರ್ನ್. ಬಟ್ ಆ ಒಂದು ಏನು ಹಳೇ ಎಜುಕೇಷನ್ ಇದೆ, ಆ ಹಳೇ ಇದಿದೆ, ಅದಕ್ಕೆ ಕೂಡ ಈಕ್ವಲ್ ವೇಟ್ ಕೊಟ್ಟು ನಮ್ಮಲ್ಲಿ ಆ ಜೀನ್ಸೇ ಇದೆ ಆಫ್ ಗ್ರೋತ್ಸ್. ನಾವು ಲೇಜಿ ಆಗಿರ್ಬೋದು, ಬಟ್ ಇಂಡಿಯನ್ಸ್ ಅಲ್ಲಿ ಆ ಜೀನ್ಸೇ ಇದೆ, ದಟ್ ಇಂಟೆಲಿಜೆನ್ಸ್ ಜೀನ್ಸ್. ಅದಕ್ಕೆ ಇಂಡಿಯನ್ಸ್ ಎಲ್ಲ ಹಾರ್ಡ್ ವರ್ಕಿಂಗ್ ಇಂಡಿಯನ್ಸ್ ಯಾರು ಫಾರಿನಿಗೆ ಹೋಗ್ತಾರೆ, ದೇ ಡೂ ವೆರಿ ವೆಲ್. ಇವನ್ ನಮಗೆ ಒಂದು
4 ದಿನದ ಹಿಂದೆ ನಾನು ಮಂಗಳೂರಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಐ ವಾಸ್ ಫ್ಯಾಕಲ್ಟಿ, ಅಂದರೆ ನಾನೊಂದು ಲೆಕ್ಚರ್ ಕೊಟ್ಟಿದ್ದೆ. ಅಲ್ಲಿ ನಮ್ಮ ಮಾಸ್ಟ್ರು ಶಾಂತರಾಮ್ ಶೆಟ್ಟರು ಎಲ್ರಿಗೂ ಗೊತ್ತಿರ್ಬೋದು, ಅವರು ಕೂಡ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡ್ತಿದ್ರು. ಆವಾಗ ಹೇಳಿದ್ರು, ದಿಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇನ್ಸ್ಟ್ರೂಮೆಂಟ್ ವಾಸ್ ಇನ್ವೆಂಟೆಡ್ ಬೈ ಅನ್ ಇಂಡಿಯನ್. ಅದನ್ನು ಇನ್ವೆಂಟ್ ಮಾಡಿದ್ದು ಇಂಡಿಯನ್, ಬಟ್ ಕ್ರೆಡಿಟ್ ತಗೊಂಡಿದ್ದು ಬ್ರಿಟಿಷ್. ಯಾಕೆಂತ ಹೇಳಿದ್ರೆ ನಮಗೆ ಕ್ರೆಡಿಟ್ ಸಿಗುವುದಿಲ್ಲ. ಹೆಚ್ಚಿನದು ಏನು ನಾವು ಮಾಡಿದ್ದೇವೆ, ಏನು ನಾವು ಕಂಡುಹುಡುಕಿದ್ದೇವೆ, ಯಾವುದಕ್ಕೂ ನಮಗೆ ಕ್ರೆಡಿಟ್ ಸಿಗಲಿಲ್ಲ. ಈಗ ಮಾತ್ರ ಅಲ್ಲ, ಬ್ರಹ್ಮಗುಪ್ತನಿಂದ ಹಿಡಿದು ಈಗಿನ ತನಕ ಕೂಡ ದಿಸ್ ಇಸ್ ದ ಸ್ಟೋರಿ. ಬಟ್ ಇಂಡಿಯಾ ಹ್ಯಾಸ್ ಗ್ರೋನ್. ಏನು ಲಿಮಿಟೆಡ್ ಮೀನ್ಸ್, ಲಿಮಿಟೆಡ್ ರಿಸೋರ್ಸಸ್ ಹಿಡ್ಕೊಂಡು ಕೂಡ ಇಸ್ರೋಯಿನ್ ಅಚೀವ್ಮೆಂಟ್ಸ್ ನೋಡಿದರೆ ಕೂಡ ವಿ ಹ್ಯಾವ್ ಡನ್ ಅ ಲಾಟ್ ಓವರ್ ದ ಇಯರ್ಸ್. ವಿ ಹ್ಯಾವ್ ಅಚೀವ್ಡ್ ಅ ಲಾಟ್ ಓವರ್ ದ ಇಯರ್ಸ್. ಸೊ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ಆ್ಯಂಡ್ ಅಫ್ಕೋರ್ಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಸ್ ಸಚ್, ಈಗ ಈ ಪಾಯಿಂಟಿಗೆ ಬರೋದಾದ್ರೆ ಯುನೀಕ್ ಸರ್ಜರೀಸ್ ಎಲ್ಲ ನಮ್ಮಲ್ಲಿ ಇಂಡಿಯಾದಲ್ಲಿ ಮುಂದಿನ ಕಾಲದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಅಮೆರಿಕಕ್ಕೆ ಓಡೋಗ್ಬೇಕಿತ್ತು. ಯಾರ ಹತ್ರ ದುಡ್ಡಿತ್ತು ಅಮೆರಿಕಕ್ಕೆ ಓಡೋಗ್ತಿದ್ರು. ದುಡ್ಡು ಇರದೇ ಇರೋರು ಏನೋ ಅಲ್ಲಿಪ್ಪ ಸ್ವಲ್ಪ ಏನೋ ತಕೊಂಡು ಏನೋ ಮಾಡ್ತಿದ್ರು. ಬಟ್ ಈಗ ಹಾಗಲ್ಲ. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಈಗ ಕಿದ್ವಾಯಿ ಹಾಸ್ಪಿಟಲ್ ಬೆಂಗಳೂರಾಗಲಿ, ಅಥವಾ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆಗಲಿ, ಹೋಮಿ ಬಾಬಾ ಹಾಸ್ಪಿಟಲ್ ಬಾಂಬೆ ಆಗಲಿ, ಇಲ್ಲೆಲ್ಲ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ ಕೊಡ್ತಾರೆ. ತುಂಬ ಏನು ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಗುತ್ತೆ. ಈವನ್ ಇಂಡಿಯಾದಲ್ಲಿರೋ ಫಾರ್ಮಸಿ ಕಂಪನೀಸ್ ಎಲ್ಲ ದೇ ಆರ್ ಡೂಯಿಂಗ್ ಯುನೀಕ್ ಇದು ಮೆಡಿಸಿನ್ಸ್ ವೆರಿ ಮಚ್ ಅಫೋರ್ಡೆಬಲ್ ಕಾಸ್ಟಲ್ಲಿ ವಿ ಆರ್ ಏಬಲ್ ಟು ಗಿವ್ ಇಟ್ ಟು ಟ್ರೀಟ್ಮೆಂಟ್ಸ್. ನೀವು ಇದನ್ನು ಕಂಪೇರ್ ಮಾಡಿದ್ರೆ, ಫಾರಿನ್ ಕಂಟ್ರೀಸಿಗೆಲ್ಲ ಕಂಪೇರ್ ಮಾಡಿದ್ರೆ, ಸೇಮ್ ಫಾರ್ಮಾ ಕಂಪನೀಸ್ ಯಾವುದು ಡ್ರಗ್ಸ್ ಎಲ್ಲ ಇದೆ, ಯಾವುದು ನಮ್ಮ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇಟ್ಸ್ ಮಚ್ ಕಾಸ್ಟ್ಲಿಯರ್ ಇನ್ ಫಾರಿನ್ ಕಂಟ್ರೀಸ್ ವೆನ್ ದೇ ಮ್ಯಾನುಫ್ಯಾಕ್ಚರ್ ದೇರ್ ಬಿಕಾಸ್ ಆಫ್ ದ ರಾ ಮೆಟೀರಿಯಲ್ ಕಾಸ್ಟ್, ಪೀಪಲ್ ಕಾಸ್ಟ್ ಆ್ಯಂಡ್ ಆಲ್ ದಟ್. ಬಟ್ ನಮ್ಮ ದೇಶದ ಏನು ಕಂಪನಿಗಳಿದೆ, ಯಾವುದೇ ಕಂಪನಿಗಳಾಗಲಿ, ಏನು ನಮಗೆ ಅವೈಲೇಬಲ್ ಇದೆ, ಇಟ್ಸ್ ಆಲ್ಮೋಸ್ಟ್ ಫ್ರಾಕ್ಷನ್ ಆಫ್ ವಾಟ್ ಈಸ್ ಅವೈಲೇಬಲ್ ಔಟ್ಸೈಡ್. ಸೊ ದೇ ಆರ್ ಡೂಯಿಂಗ್ ವಂಡರ್ಸ್ ಆ್ಯಂಡ್ ವಿ ಆರ್ ಡೂಯಿಂಗ್ ಅಟ್ ಅ ವೆರಿ ಅಫೋರ್ಡೆಬಲ್ ಕಾಸ್ಟ್. ಇವನ್ ನೀವು ಕಾಸ್ಟ್ಗಳನ್ನು ಕಂಪೇರ್ ಮಾಡಿದ್ರು, ಒಂದು ಅಪೆಂಡಿಕ್ಸ್ ಆಪರೇಷನ್ ಇನ್ ಅಮೆರಿಕಾ ಕಾಸ್ಟ್ ಮಚ್ ಮೋರ್ ದೆನ್ ವಾಟ್ ಇಟ್ ಕಾಸ್ಟ್ ಹಿಯರ್. ಸೊ ದ್ಯಾಟ್ ವೇ ಇಂಡಿಯಾ ಇಸ್ ಡೂಯಿಂಗ್ ವೆಲ್. ಸತ್ಯ. ಬಹಳ ಉತ್ತಮವಾದ ವಿಚಾರವನ್ನು ಡಾಕ್ಟರ್ ಹೇಳಿದ್ರು. ಇಂದಿನ ಸಂಚಿಕೆಯಲ್ಲಿ ತಮಗೆ ಕೀ ಹೋಲ್ ಸರ್ಜರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ, ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಕಿವಿ ಮಾತು ಏನು ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನೇನು ನಿಮಗೆ ಅಡ್ವೈಸ್ ಮಾಡ್ತೇನೆ, ಆ್ಯಸ್ ಐ ಸೆಡ್, ಇನ್ಶೂರೆನ್ಸ್ ಕಮ್ಸ್ ಫಸ್ಟ್. ಮತ್ತು ಎರಡನೇದ್ದು, ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಬೇಕು. ಅಂದರೆ ಏನು ತೊಂದರೆಗಳು ಇದು ಬರದೇ ಇದ್ದ ಹಾಗೆ ಶುರುವಿಗೆ ನಾವು ನೋಡ್ಕೊಳ್ಬೇಕು. ಏನೋ ಒಂದು ಸಣ್ಣ ತೊಂದರೆ ಐತಿ, ಇವತ್ತು ಜಾರಿ ಬಿದ್ದೆ, ಸಣ್ಣ ಗಾಯ ಉಂಟು, ಪರವಾಗಿಲ್ಲ, 15 ದಿವಸ ಹೋಗಲಿ, ಸರಿಯಾಗುತ್ತೆ, ಬಿಟ್ಟು ಬಿಡಬಾರ್ದು. ನಿಮ್ಮ ಹತ್ತಿರದಲ್ಲಿ ಯಾರು ವೈದ್ಯರಿದ್ದಾರೆ ಅವರಿಗೆ ಹೋಗಿ ಒಮ್ಮೆ ತೋರಿಸಿ. ಅದು ನಾಳೆ ಸೆಪ್ಟಿಕ್ ಆಗಿ ಏನಾದ್ರು ತೊಂದರೆ ಆದರೆ ಕಾಲು ಕಳ್ಕೊಳ್ಳುವಂಥ ಪರಿಸ್ಥಿತಿಯು ಬಂದದ್ದುಂಟು ಪೇಷಂಟ್ಗಳಿಗೆ. ಸೊ ಅದರಿಂದ ಎಂಥ ತೊಂದರೆ ಇದ್ದರೆ ಕೂಡ ಅರ್ಲಿ ಸ್ಟೇಜಸ್ಸಲ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಡಾಕ್ಟರ್ ವೈದ್ಯರು ಏನು ಫಾಲೋಅಪ್ಗಳು ಹೇಳ್ತಾರೆ, ಏನು ಸ್ಕ್ಯಾನ್ಗಳು ಹೇಳ್ತಾರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ತೊಂದರೆಗಳಿರಲಿ, ಏನು ಸ್ಕ್ಯಾನ್ಗಳು ಹೇಳ್ತಾರೆ, ಏನು ಎಕ್ಸ್ರೇಗಳು ಹೇಳ್ತಾರೆ, ಅದನ್ನು ಮಾಡಿ. ಇಲ್ಲ ಬೇಡ ಒಂದು 15 ದಿವಸ ನೋಡುವ, ಮತ್ತೆ ಎಕ್ಸ್ರೇ ಮಾಡುವ, ಈಗ ಮಾತ್ರೆ ಕೊಡಿ. ಕ್ಯಾನ್ಸರ್ ಆಗಿರ್ಬೋದು, ಎಷ್ಟೋ ಪೇಷಂಟ್ಗಳು ಬೇರೆ ಕಡೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿ ಕೊನೆಗೆ 1 ತಿಂಗಳು 2 ತಿಂಗಳಾದಮೇಲೆ ನನ್ನ ಹತ್ರ ಬಂದು, ಡಾಕ್ಟ್ರೇ ಒಂದು ಮಾತ್ರೆ ತಗೊಳ್ತಿದ್ದೆ ಬೆನ್ನೋವಿಗೆ, ಕಮ್ಮಿಯೇ ಆಗಲಿಲ್ಲ, ಅದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದಕ್ಕೆ ಕ್ಯಾನ್ಸರ್ ಕಂಡು ಬಂದದ್ದು ಉಂಟು. ಅಷ್ಟೊತ್ತಿಗೆ ಇಡೀ ಬಾಡಿಗೆ ಸ್ಪ್ರೆಡ್ ಆಗಿ ಏನೂ ಮಾಡಲಿಕ್ಕಾಗದೆ ಕೈಕಾಲು ಬೀಳುವಂಥ ಪರಿಸ್ಥಿತಿ ಕೂಡ ಬಂದದ್ದುಂಟು. ಆದ್ದರಿಂದ ನಿಮ್ಮ ವೈದ್ಯರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿ, ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳಿ. ಈ ಡಯಾಬಿಟೀಸ್, BP, ಹಾರ್ಟ್, ಕಿಡ್ನಿ ಪ್ರಾಬ್ಲಮ್ ಏನಿದ್ರೆ ಕೂಡ ನಿಮ್ಮ ವೈದ್ಯರು ಏನು ಹೇಳ್ತಾರೆ ಅದನ್ನು ಫಾಲೋಅಪ್ ಮಾಡಿ. ಆಹಾರದ ವಿಷಯದಲ್ಲಿ ಏನು ನಾವು ಇಷ್ಟು ವರ್ಷಗಳಿಂದ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ, ಆ ಒಂದು ಪೌಷ್ಟಿಕ ಭೋಜನ, ಅಷ್ಟಾಂಗ ಭೋಜನ ಅಲ್ಲ, ಪೌಷ್ಟಿಕ ಭೋಜನ, ಅದನ್ನ ಫಾಲೋಅಪ್ ಮಾಡಿ. ಈಗಿನ ಕಾಲದಲ್ಲಿ ಅಜ್ಜಿಗಳು, ತಾಯಿಗಳು, ದೇ ಆರ್ ಮೋರ್ ಹೆಲ್ದಿಯರ್ ದ್ಯಾನ್ ಮೊಮ್ಮಕ್ಕಳು. ಮೊಮ್ಮಕ್ಕಳ ಚರ್ಮದಲ್ಲೆಲ್ಲ ಸ್ಕಿನ್ ಹೇರ್ ಪ್ರಾಬ್ಲಮ್ ಬರೋದು, ಅಥವಾ ಪಿಂಪಲ್ಸ್ಗಳು ಬರೋದು. ಇವೆಲ್ಲ ಪಿಂಪಲ್ಸ್ ಎಲ್ಲ ಬರೋದ್ರಿಂದ ಒಂದು 100 ಕ್ರೀಮ್ ಹಚ್ಕೊಳ್ಳೋದ್ರಿಂದ ಅದು ಸರಿಯಾಗೋದಿಲ್ಲ. ಒಳಗಡೆ ಸಿಸ್ಟಮ್ ಸರಿಯಾಗಬೇಕು. ಒಳಗಡೆ ಸಿಸ್ಟಮ್ ಹೇಗೆ ಸರಿಯಾಗುತ್ತೆ? ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ, ನಿಮ್ಮ ಅಜ್ಜ ಏನು ಫಾಲೋಅಪ್ ಮಾಡ್ತಿದ್ರು ಅದನ್ನು ಫಾಲೋಅಪ್ ಮಾಡಿ ಅಂತ. ಮೊದಲಿನ ಕಾಲದಲ್ಲಿ ಬರಿಗಾಲ್ ನಡೀತಿದ್ರು. ಅರ್ಥ ಆಯ್ತಾ? ಬರಿಗಾಲ್ ನಡೀತಿದ್ರು. ಬರಿಗಾಲ್ನಲ್ಲಿ ಏನು ಅಂತ ಹೇಳಿದ್ರೆ, ಬಾಡಿಯಲ್ಲಿ ಈ ನಿಮ್ಮ ಇಡೀ ದೇಹದಲ್ಲಿರುವಂಥ ಪ್ರೆಷರ್ ಪಾಯಿಂಟ್ಸ್ ನಿಮ್ಮ ಕಾಲಿನಲ್ಲುಂಟು. ನೀವು ಕಲ್ಲಿನ ಮೇಲೆ ನಡೆದ್ರೆ ಅಥವಾ ನೀರಿನ ಮೇಲೆ ನಡೆದ್ರೆ ಆ ಪ್ರೆಷರ್ ಪಾಯಿಂಟ್ಗಳನ್ನು ಆ ಕಲ್ಲು ಅಥವಾ ಆ ಮಣ್ಣು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ನಿಮ್ಮ ಕಿಡ್ನಿಗಾಗಲಿ, ನಿಮ್ಮ ಬ್ರೈನಿಗಾಗಲಿ, ನಿಮ್ಮ ಬಾಡಿಗಾಗಲಿ, ನಿಮ್ಮ ಬೆನ್ನಿಗಾಗಲಿ, ಇಡೀ ನಿಮ್ಮ ಬಾಡಿ ಅನ್ನೋದು ಇದು ಮಾಡುತ್ತೆ, ಆಕ್ಟಿವೇಟ್ ಮಾಡಿ ನಿಮ್ಮನ್ನು ರೋಗರಹಿತ ಮಾಡುತ್ತೆ. ಸೊ ಅದನ್ನು ನಾವು ಇಲ್ಲ, ಅದು ಮೂಢನಂಬಿಕೆ, ಅದೆಲ್ಲ ಮಾಡಬೇಡಿ. ಅದೆಲ್ಲ ಇಟ್ ಇಸ್ ನಾಟ್ ಜಸ್ಟ್ ಫೇಕ್. ಎವ್ರಿಥಿಂಗ್ ಹ್ಯಾಸ್ ಹ್ಯಾಡ್ ಅ ಸೈಂಟಿಫಿಕ್ ವ್ಯಾಲ್ಯೂ ರೈಟ್ ಫ್ರಮ್ ಬಿಫೋರ್, ಅಟ್ಲೀಸ್ಟ್ ಇನ್ ಅವರ್ ಕಂಟ್ರಿ. ಸೊ ಅದನ್ನು ರೆಸ್ಪೆಕ್ಟ್ ಮಾಡಿ, ಅದನ್ನು ಫಾಲೋಅಪ್ ಮಾಡಿ, ನಿಮ್ಮ ಹೆಲ್ತನ್ನು ನೀವು ನೋಡ್ಕೊಳ್ಳಿ. ಮತ್ತು ಅಫ್ಕೋರ್ಸ್ ವೈದ್ಯರಿಗೆ ಕರೆಕ್ಟಾದ ಟೈಮಿನಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೀರಿ.
ಎಲ್ಲದಕ್ಕೂ ಕೀ ಹೋಲ್ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವುದಕ್ಕೆ ಮಾಡ್ಲಿಕ್ಕೆ ಆಗತ್ತೆ. ಯಾವುದಕ್ಕಾಗತ್ತೆ ಅದನ್ನು ಮಾಡಿಸ್ಕೊಳ್ಳಿ. ಮತ್ತು ಇನ್ನೊಂದು, ಕಾಸ್ಟ್ ಬಾರ್ಗೇನಿಂಗ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಕಾಸ್ಟ್ ಬಾರ್ಗೇನಿಂಗ್ ಮಾಡಿ ನೋಡಿ, ನನಗೀಗ 10 ರೂಪಾಯಿ ಪ್ಲೇಟು ಹಾಕ್ಬೋದು, 50 ರೂಪಾಯಿ ಪ್ಲೇಟು ಹಾಕ್ಬೋದು, ನನಗೇನು ಹೋಗುವುದಿಲ್ಲ. ಲಾಸ್ ಯಾರಿರೋದು? ನಿಮಗೆ. ಯು ಆರ್ ಎಟ್ ಲಾಸ್. ಸೊ ಆದ್ದರಿಂದ ಆ ಬಾರ್ಗೇನಿಂಗ್ ಬಂದು ಕಾಸ್ಟ್, ಇಂಪ್ಲಾಂಟ್ ಕಾಸ್ಟ್, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೇಳೋದು, ಇಂಪ್ಲಾಂಟ್ ಕಾಸ್ಟ್ಗಳಿಗೆಲ್ಲ ತುಂಬ ಬಾರ್ಗೇನ್ ಮಾಡ್ಕೊಂಡು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಬೇಡಿ. ಸೊ ಅದಕ್ಕೆ ಹೇಳಿದ್ದು, ಗೆಟ್ ಅ ಗುಡ್ ಇನ್ಶೂರೆನ್ಸ್. ಒನ್ಸ್ ಯು ಹ್ಯಾವ್ ಇನ್ಶೂರೆನ್ಸ್, ಯು ಆರ್ ಸೇಫ್, ಯು ಆರ್ ಆಲ್ವೇಸ್ ಸೇಫ್. ಬಹಳ ಒಳ್ಳೆಯ ಕಿವಿ ಮಾತನ್ನು ಹೇಳಿದ್ರಿ ಡಾಕ್ಟ್ರೆ. ವೀಕ್ಷಕರೇ, ಎಲ್ಲ ಕಿವಿ ಮಾತನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತೀರಿ ಅಂತ ಭಾವಿಸ್ತಾ, ಇಂದಿನ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರದ ಜೊತೆಗೆ ಒಂದಷ್ಟು ಉತ್ತಮವಾದಂಥ ಕಿವಿ ಮಾತು ಕೂಡ ನಿಮಗೆ ಸಿಕ್ತು ಅಂತ ಭಾವಿಸ್ತಾ, ಇದಾಗಿತ್ತು ಇಂದಿನ ಸಂಚಿಕೆ. ಭಾರತೀಯ ವೈದ್ಯಕೀಯ ಸಂಘ ಕರಾವಳಿ ಉಡುಪಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಕೀಹೋಲ್ ಬಗ್ಗೆ ಮಾತಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯರ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನೀವೆಲ್ಲರೂ ಸಹ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.